ಮೇಲೆ ಇದೀಗ ನಮ್ಮ ಮಲ್ಟಿ ಸ್ಟಾರರ್ ಸಿನಿಮಾಗೆ ಒಂದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಇಂತಹ ಒಂದು ಅದ್ಧೂರಿತನವನ್ನ ತೆರೆ ಮೇಲೆ ತರೋದು ನಿಮ್ಗೆ ಎಷ್ಟು ಖುಷಿ ಆಯ್ತು ಈ ಜರ್ನಿ ಬಗ್ಗೆ ಸತ್ಯ ಸರ್? ಇದಕ್ಕಿಂತ ಭಾಗ್ಯ ಏನ್ ಸಿಗುತ್ತೆ, 3 ಸ್ಟಾರ್ ಜೊತೆ ವರ್ಕ್ ಮಾಡೋದು ಅದೇ ದೊಡ್ಡ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದ್ರ ಜೊತೆಗೆ ರೈಟಿಂಗ್ ಇಂದ ಎಲ್ಲವೂ ಹೊಸತನ ಇತ್ತು. ರೈಟಿಂಗ್ ಇಂದ ಆಗ್ಲಿ, ಕಾಂಬಿನೇಷನ್ ಆಗ್ಲಿ, ಪ್ರತಿಯೊಂದು ಹೊಸತನ ಇದ್ದಾಗ ಡೆಫಿನೆಟ್ ಆಗಿ ಹೊಸದು ಹುಟ್ಟುತ್ತೆ. ಅದು ಈ ಸಿನಿಮಾದಲ್ಲಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸತ್ಯ ಸರ್, ಇದು ಆಫ್ರೋ ತಪ್ಪ ಮಾಡುವಾಗ ನೀವು ಕೂಡ ಏನಾದ್ರೂ ಸ್ಟೆಪ್ ಹಾಕ್ಬೇಕು ಅಂತ ಅನ್ನಿಸ್ತಾ ಇತ್ತ ನಿಮ್ಗೆ? ಮನ್ಸಲ್ಲಿ ಅನಿಸ್ತಾ ಇತ್ತು, ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತು ಮಾಡೋಣ. ನನಗೆ ಜನ ಕುಣಿಬೇಕು ಅಂತ ಆಸೆ ಅಷ್ಟೇ. ಅದನ್ನ ನೋಡಿ ಜನ ಕುಣಿಬೇಕು. ಜನ ಕುಣಿಯಕ್ಕೆ ಏನ್ ಮಾಡಕ್ಕಾಗತ್ತೆ ಅದನ್ನ ಟ್ರೈ ಮಾಡಿಬೇಕು. ನಾವು ಜನ ಅದನ್ನ ಹಾಡಿ ಕೇಳಿ ಕುಣಿಯೋ ತರ ಆಗ್ಬೇಕು. ಆಗಿಲ್ಲ ಅಂದ್ರೆ ನಾವೇನು ತಪ್ಪು ಮಾಡಿದೆ ಅಂತ ಅನ್ಸ್ಬೋದು. ನಮಗೂ ಆಸೆ ನೀವು ನಮ್ಮ ಜೊತೆ ಕುಣಿಬೇಕು ಅಂತೇಳಿ ಆಮೇಲೆ ಅದನ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸತ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ದಯವಿಟ್ಟು ಕೂತ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಪ್ರೆಸ್ ಮೀಟ್ ಹೋಲ್ ಜರ್ನಿ ಹೇಗಿತ್ತು, ಇರಾನ್ ಟೀಮ್ ಜೊತೆಗೆ ನೀವು ಕೂಡ ಬಹಳಷ್ಟು ಅಮೇಝಿಂಗ್ ಕೆಲಸವನ್ನ ಮಾಡಿದ್ದೀರಾ. 45 and CG ಹ್ಯಾಂಡ್ ಟು ಹ್ಯಾಂಡ್ ಹೋಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನಮಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಸೊ ಆ ವಿಷುವಲ್ಸ್ ಏನಿದೆ ಅದನ್ನ ಬಿಗಿನಿಂಗ್ ಅಲ್ಲಿ ಅರ್ಜುನ್ ಸರ್ ಎಲ್ಲ ಪ್ರೀವಿಯಸ್ ಮಾಡಿ ತುಂಬ ಮೋಸ್ಟ್ ಪ್ರಿಪೇರ್ಡ್ ಪ್ರಾಜೆಕ್ಟ್ ಇದು ನಮಗೆ. ಅದಕ್ಕೆ ಅದನ್ನ ನೋಡಿದಾಗ ಈ ಪ್ರಾಜೆಕ್ಟ್ ಮೇಲೆ ಖಂಡಿತ ನಾವು ವರ್ಕ್ ಮಾಡಬೇಕು ಅಂತ ನಮ್ಮ ಟೀಮ್ಗೆ ತುಂಬ ಎಕ್ಸೈಟೆಡ್ ಆಗಿದ್ರು. ಸೊ ಹಂಗಾಗಿ ನಾವು ನಮ್ಮ ಕೆನಡಾದಲ್ಲಿ ಈ ಪ್ರಾಜೆಕ್ಟ್ ಎಲ್ಲ ಪ್ಲಾನಿಂಗ್ನ ಮಾಡಿ ನಮ್ಮ ಇರಾನ್ ಟೀಮ್ ಜೊತೆ ಸೇರಿಕೊಂಡು ನಾವು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ವುಡ್ ಲವ್ ಟು ಹಿಯರ್ ಫ್ರಮ್ ಯು ಮ್ಯಾಮ್. ಎಷ್ಟು ದಿನ ತಗೊಳ್ತು ಈ ಪ್ರಾಸೆಸ್? ಸೊ ಇದು ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಹೇಳ್ಬೇಕು ಅಂದ್ರೆ ನಮ್ಗೆ ಇನ್ನೂ ಟೈಮ್ ಬೇಕು. ಬಟ್ ನಾವು ಅಟ್ಲೀಸ್ಟ್ ನಾವು ಅಟ್ ಸರ್ಟನ್ ಪಾಯಿಂಟ್ ನಾವು ಸ್ಟಾಪ್ ಮಾಡಿ ಅಂದ್ರೆ ವಿ ಆರ್ ಪ್ರಿಟಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಡನ್ ರೈಟ್ ನೌ. ತುಂಬಾ ಚಾಲೆಂಜಿಂಗ್ ಪೋರ್ಷನ್ ಯಾವ್ದಾದ್ರು ಇತ್ತಾ ನಿಮಗೆ? ಖಂಡಿತವಾಗ್ಲೂ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಇದೆಯಲ್ಲ, ಅದು ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್. ಅದರಲ್ಲಿ ತುಂಬಾ ಕ್ರೀಚರ್ಸ್ ಇದೆ, ತುಂಬಾ ಬುಲ್ಸ್ ಗಳಿದ್ದಾವೆ, ಮತ್ತೆ ಅನಕೊಂಡಾಸ್ ಇದೆ. ಆ ತರದ್ದು ಒಂದು ಮೋಸ್ಟ್ ಕಾಂಪ್ಲೆಕ್ಸ್ ಕ್ರೀಚರ್ ವರ್ಕ್ ಇದೆಯಲ್ಲ, ಅದು ವೆರಿ ಡಿಫಿಕಲ್ಟ್. ನೀವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಷ್ಟು ಅಲ್ಲಿ ಚಾಲೆಂಜ್ ಕ್ರಿಯೇಟ್ ಆಗ್ತದೆ. ಥ್ಯಾಂಕ್ ಯು ಯಶ್ ಅವರೇ. ಎಸ್, we would love to hear from you, ma'am. Please share your experience with our 45 cinema, please. It's an honor for me and my team also to work on this project, and I want to say thank you for Suraj Production. Thank you, Mr. Ramesh, to believe us to work on this project, and I think I can say something more. So I hope see movie and enjoy. I believe this movie is number 1 of India. Thank you. That's so sweet. Thank you so much, ma'am. Iman sir, few words from you, please. Hello, everyone. It was my honor to be part of this project. My duty was to animate lots of amazing creatures in this project. But we did not animate them to be impressive. We animate them to, I am asking you, are those animals can live in nature? If the answer is yes, we did our job correct. And thank you everyone. I hope you will enjoy this action movie. Thank you so much, Iman sir. Parush ma'am, I have one request with you, because you're too pretty. Seriously, you look beautiful. So I'll teach you one line in Kannada. We will request our audience to come to the theatre on 25th. Can you repeat after me? Oh, super. Please hand over the mic, sir. Okay. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮ್ಮ ಸಿನಿಮಾ
ನಮ್ಮ ಸಿನಿಮಾ 45 45 ಡಿಸೆಂಬರ್ ಡಿಸೆಂಬರ್ 25ಕ್ಕೆ 20ಕ್ಕೆ ಬರ್ತಾ ಇದೆ. ಬರ್ತಾಕೆ ನೀವೆಲ್ಲರೂ ನೀವೆಲ್ಲರೂ ಥಿಯೇಟರ್ಗೆ ಥಿಯೇಟರ್ಗೆ ಬಂದು ನಮ್ಮ ನಮ್ಮ ಸಿನಿಮಾ ನೋಡಿ. ನೋಡಿ Thank you. Thank you so much. Thank you, ma'am. Thank you so much. Thank you, yes, sir. Thank you, Iman, sir. Thank you so much for your wonderful support. Thank you, ma'am. Thank you. ಪ್ರೊಡ್ಯೂಸರ್ ಬಂದಾಗಲೇ ನೀವು ಆಫ್ ಮಾಡ್ತೀರಾ. ಮೊನ್ನೆ ಐಲಾಂಜಲ್ಲಿ ಹಿಂಗೆ ಮಾಡಿದ್ರು. Share. ಈಗ ಓಕೆನಾ? Takes. Share. Share. ಲೈಟ್ಸ್ Share. 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 ಲೈಟ್ ಆಫ್. ಓಕೆ, ಮೊದಲನೇದಾಗಿ ರಮೇಶ್ ರೆಡ್ಡಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊನ್ನೆ ಅದ್ಧೂರಿ ಕಾರ್ಯಕ್ರಮ ಮಾಡಿದ ಮೇಲೂ ನಿಮ್ಮ ಮನಸ್ಸಲ್ಲಿ ಒಂದು ಪುಟ್ಟ ಖಾಲಿ ಭಾವನೆ ಇತ್ತು. ಮಾಧ್ಯಮದವರಿಗೆ, ಜನರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನೀವು ಪ್ರೀತಿಯಿಂದ ಕಾಯ್ತಾ ಇದ್ರಿ. ಇದೀಗ ಆ ಸಮಯ ಬಂದಿದೆ ಸರ್. ಓವರ್ ಟು ಯು. ಎಲ್ಲರಿಗೂ ಥ್ಯಾಂಕ್ಸ್. ಮೊನ್ನೆ ಈವೆಂಟಲ್ಲಿ ಎಲ್ಲರೂ ಮಾತಾಡ್ಸೋಕ್ಕಾಗಲಿಲ್ಲ. ಪಾಪ ನಿಮ್ಮ ಮಾಧ್ಯಮದವ್ರು ಕರ್ಕೊಬಂದು ಆ ಚಳಿಯಲ್ಲಿ ಕೂರಿಸಿ ಪಾಪ ನೀವು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಸರ್. ನವರಸನ ಆ ಚಳಿಯಲ್ಲಿ ಪಾಪ ಇಲ್ಲಿ ಕೂರಿಸ್ಕೊಂಡು ಬೇರೆಯವರು ಅವ್ರದ್ದು GTV ಕೊಟ್ಟಿದ್ವಿ. ಆ GTVಯಲ್ಲಿ ಅವ್ರ ಪ್ರೋಗ್ರಾಮ್ ತಗೊಳಕ್ಕೆ ನಿಮ್ಗೆ ಕಂಟೆಂಟ್ ಕೊಟ್ಟಿಲ್ಲ. ಅದರಿಂದ ಈ ಪ್ರೋಗ್ರಾಮು ನಿಮ್ಮ ಮಾಧ್ಯಮದವರಿಗೆ ಮತ್ತು ನಮ್ಮ ಶಿವಣ್ಣ, ನಾನು ಏನೇನೋ ಮಾತಾಡಬೇಕು ಅಂತಿತ್ತು ಶಿವಣ್ಣನ ಬಗ್ಗೆ, ನಮ್ಮ ಉಪ್ಪಿ ಸರ್ ಬಗ್ಗೆ ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಬಗ್ಗೆ ಮಾತಾಡಬೇಕಾಯಿತು. ಅಲ್ಲಿ ನನಗೆ ಮೈಕ್ ಕೊಟ್ಟಿಲ್ಲ, ಅವ್ರಿಗೆ ಕಂಟೆಂಟ್ ಏನೋ ನನಗೆ ಕೊಡಲಿಲ್ಲ. ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲನೂ ಇಲ್ಲಿ ಕರೆದು ನಿಮ್ಮ ಮುಂದೆ ಮಾತಾಡಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಫಸ್ಟ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ ನಾನು ಮಾತಾಡಬೇಕು, ತುಂಬ ಮಾತಾಡಬೇಕು. ನನಗೋಸ್ಕರ ಒಂದು 10 ನಿಮಿಷ ಲೇಟ್ ಆಗ್ಬೋದಣ್ಣ. ಈ ಜರ್ನಿ 3 ವರ್ಷ ಜರ್ನಿ, ಈ ನಮ್ಮ ಜೊತೆ ಇರೋರು 3 ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ನಮ್ಮ ಹತ್ರ ಕೆಲಸ ಮಾಡಿಕೊಂಡು, ನಮ್ಮ ಮಂಜು ಬಂದಿಲ್ಲ, ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ. ಇವತ್ತು ನಮ್ಮ ಡೈರೆಕ್ಟ್ರು ಏನೋ ಸ್ವಲ್ಪ ಕೆಲಸ ಇತ್ತು, ಅವರು ಚೆನ್ನೈಗೆ ಬಂದರು. ಅದರಿಂದ ನಾವು ಅಣ್ಣ ನಾನು ಇರಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನೀವು ಹೋಗಿ ಇದು ಮಾಡಿ. ಶಿವಣ್ಣ ಇದ್ದಾರೆ, ನಮ್ಮ ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ, ನಮ್ಮ ಉಪೇಂದ್ರ ಸರ್ ಇದ್ದಾರೆ, ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ, ನಿಮ್ದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್, ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ ನಾನೇ. ಅದೇನಿದೆಯೋ ಅದು ಕೆಲಸ ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗ್ಲೇಬೇಕು ಅಂದ್ರು. ಹೋಗಿ ಬನ್ನಿ ಸರ್ ಅಂದರು. ಈ 45 ಬಗ್ಗೆ ಮಾತಾಡೋಣ. ಈ 45 ಬಗ್ಗೆ ಎಲ್ಲ ಸ್ಪೆಷಲ್ ಆಗೇ ಬರ್ತಾ ಇದೆ. ಫಸ್ಟ್ ಟೈಮ್ ನಾವು ಆನಿಮೇಷನ್ ಮಾಡಿದ್ದು. ಆಮೇಲೆ ನಮ್ಮ ಶಿವಣ್ಣ ಬಂದ್ಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಅಂತಾರೆ, ಒಂದು ಯಾವುದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕಂದ್ರೆ ಅದೆಲ್ಲ ನಮ್ಮ ಶಿವಣ್ಣಿಂದಾನೆ. ಆ ಎನರ್ಜಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಆ ಥರ ನಮ್ಮ ಬೆಟ್ಟದ ಥರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗೆ ಬಂತು ಅಂತ ಹೇಳಿದ್ರೆ ನನಗೆ ಇವಾಗ ನಾನು ಮಾತಾಡೋಕ್ಕೆ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಿಗ್ಗೆ ಪಿಕ್ಚರ್ ನೋಡಿದೆ, ನಮ್ಮದು ಈ 45 ನೋಡಿದೆ. ಆ 45 ಶಿವಣ್ಣ ನೋಡಿದ್ಮೇಲೆ ಏನೇನೋ ಮಾತಾಡಬೇಕು ಅನ್ಸುತ್ತೆ, ಏನೇನೋ ಅನ್ಕೊಂಡಿದ್ದೆ. ಇಲ್ಲಿ ಬಂದು ನಿಮ್ಮೆಲ್ಲ ಅಂದರೆ ಅದು ಮರ್ತೋಗ್ಬಿಡ್ತೀನಿ ನಾನು. ಬೆಳಗ್ಗೆಯಿಂದ ಏನೋ ಅನ್ಕೋತೀವಿ, ಮೈಕ್ ಕೈಗೆ ಬಂದರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡಬೇಕು ಅಂತ, ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸ್ ಆಫ್ ಶಿವಣ್ಣ ಇವತ್ತು. ಯಾಕಂದರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ಟರೆ ಬೇರೆ ಯಾರು ಮಾಡಲ್ಲ ಶಿವಣ್ಣ. ಅದನ್ನು ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ ಶಿವಣ್ಣ ಇದು ಸಿಚುವೇಶನ್ನಲ್ಲಿ ಅವರ ಬಂದ ಆ್ಯಕ್ಟಿಂಗು ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದ್ದಾರೆ. ಒಂಥರ ಆ್ಯಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಶನಲ್ಲಿ ನಾವು ಸ್ಕ್ರೀನಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಶಿವನೇ ನಿಮ್ಗೆ ಆಶೀರ್ವಾದ. ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು. ಮತ್ತು ನಮ್ಮ ಸರ್ ಇವತ್ತು ಆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀರಿ, ಅದು ಕಣ್ಸಾಲ್ತು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನು ಸರ್ GP ಮೇಲೆ ಎತ್ತು ಬಿಡ್ತೀರಾ ಸರ್? ಅದು ಎಷ್ಟು ಶಕ್ತಿ ಕೊಟ್ಟರೋ ಗೊತ್ತಿಲ್ಲ ಸರ್. GP ಕೈಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್. ನಿಜವಾಗ್ಲೂ ದೇವರ ಶಕ್ತಿ ನಿಮ್ಗೆ ಹಂಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್.
ಇನ್ನು ನಮ್ಮ ರಾಜೀವ್ ಶೆಟ್ಟಿ ಸರ್ ಹೇಳ್ಬೇಕು ಸರ್, ಬರೀ ಓಡೋದೇ ಆಗೋಯ್ತು ಸರ್. ಪಿಕ್ಚರ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಓಡಿ 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 ಏನ್ ಸರ್ ಎನರ್ಜಿ ನಿಮ್ದು ಸರ್? ಏನು ಓಡ್ತೀರಾ ಸರ್? ಯಾವಾಗ ನೋಡು ಓಡೋದೇ ಸರ್. ನೋಡಿ ಸರ್, ಆ ಎತ್ತೋ ಜೀಪಲ್ಲಿ ಕೂರಿಸ್ಬೋದಿತ್ತ ಅಂತ ನಿಮ್ಮನ್ನ? ಇಲ್ಲ ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಾನು ಸರ್ ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡಬೇಕು ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ಹೋಗಿ ನೋಡ್ತೀವಿ, ಸ್ವಲ್ಪ ಇದ್ದಂತ ತುಂಬಾ ಖುಷಿ ಆಯ್ತು ನನಗೆ. ನಾನು ಶಿವಣ್ಣ ಬಗ್ಗೆ ಮಾತಾಡಬೇಕು ಸರ್, ನೀವು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗ್ ಶಿವಣ್ಣ ನೋಡಿ ನೋಡಿ ಅದೇ ಜ್ಞಾಪಕ ಬರ್ತಾ ಇದೆ ಸರ್. ನೀವು ಅಜ್ಜಿ ಬಿದ್ದೋದು ಅಣ್ಣವ್ರು ಅಲ್ಲಿ ಇದು ಮಾಡೋದು ನೋಡಿದ್ರೆ ನನಗೆ ಹಿಂಗ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣ ಇದು ಅನ್ಸುತ್ತೆ ಸರ್. ನಿಜವಾಗ್ಲೂ ಇದು ಯಾರು ಅಟೆಂಡ್ ಮಾಡಿಲ್ಲ ಸರ್, ಇಂಡಿಯಾದಲ್ಲೇ ಯಾರು ಅಟೆಂಡ್ ಮಾಡಿಲ್ಲ ಸರ್. ನಿಜವಾಗ್ಲೂ ನಮಗೆ ನೀವು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರು ಮಾಡಲ್ಲ ಅನ್ಸುತ್ತೆ ಸರ್. ನನಗೆ ದೇವರು ಆ ಭಾಗ್ಯ ಕೊಟ್ಟಿದ್ದಾರೆ ಸರ್. ನಿಮ್ಮ ಮೂವರ್ನು ನಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಮ ಮೂವರ್ಗೂ ಚಿರುಣಿ ಆಗಿರ್ತೀನಿ ಸರ್. ಮತ್ತೆ ಇನ್ನು ನಮ್ಮ ಶಿವಣ್ಣ, ನೀವು ಇಷ್ಟು ಇದ್ದಿದ್ರು ನಮಗೆ ನಮ್ಮ ಪಿಕ್ಚರಲ್ಲಿ ನಿಮಗೆ ನಿಮ್ಮ ಬ್ಯಾನರ್ ಪಿಕ್ಚರು ನಿಮ್ಮ ಸ್ವಂತ ಪಿಕ್ಚರ್ ಥರ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್ ನೀವು ಅಷ್ಟೇ, ಒಂದು ದಿನಾನೂ ಸರ್ ನೀವು ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತೀವಿ. ನಿಮ್ಮ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್. ಇನ್ನು ನಮ್ಮ ಸೆಕೆಂಡ್ ಪ್ರೊಡ್ಯೂಸರ್ ಸರ್, ನಮ್ಮ ಎಲ್ಲದರಲ್ಲೂ ನಮ್ಗೆ ಭಾಗಿಯಾಗಿದ್ದಾರೆ ಸರ್. ಎಲ್ಲ ಒಂಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್. ನಿಮಗೂ ನಾನು ಚಿರುಣಿ ಆಗಿರ್ತೀನಿ ಸರ್. ಮತ್ತೆ ಇನ್ನು 45 ಬರ್ತೀನಿ. ಇನ್ನು ನಮ್ಮ ಟೆಕ್ನಿಷಿಯನ್ ಆಗಲಿ ನಮ್ಮ ಡೈರೆಕ್ಟರ್ಗೆ ಏನಕ್ಕೆ ಆ ತಲೆ ಬಂತು ನನಗೆ ಗೊತ್ತಿಲ್ಲ. ಇದು ಯಾರಿಗೂ ಅದು ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟ್. ಇದು ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲೂ ನಡೆಯೋದೆ, ನಮ್ಮ ಮನೆಯಲ್ಲೂ ನಡೆಯೋದೆ, ಎಲ್ಲರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ. ಇದು ನಮ್ದೊಂದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿನ ಎಲ್ಲರೂ ಬರೀತಾ ಇದ್ದಾರೆ. ಇವಾಗ ನಾವು ಇದನ್ನು ಎತ್ತಿಡಿಬೇಕು, ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು. ಅದು ಹೆಂಗ್ ತಗೊಂಡಿದ್ದಾರೆ ಅಂದ್ರೆ ಆ ಡೈರೆಕ್ಷನ್ ಹೆಂಗ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಇವ್ರು ಫಸ್ಟ್ ಡೈರೆಕ್ಟ್ರೇ ಅಲ್ಲ ಇವರು. ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ಹಾಲಿವುಡ್ ಬಾಲಿವುಡ್ ಅಲ್ಲಿ ಮಾಡ್ಬಿಟ್ಟು ನಮ್ಮ ಕರ್ನಾಟಕ ಪಿಕ್ಚರ್ ಬಂದಂಗೆ ಕಾಣುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟರ್ಗೆ. ಅವ್ರಿಗೊಂದು ಸಲ್ಯೂಟ್ ಇಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಯಾಕಂದ್ರೆ ನೋಡಿದ್ದು ಏನೇನೋ ಮಾತಾಡ್ಬೇಕು ಅಂತೀನಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ. ಏನಾದ್ರು ತಪ್ಪು ಮಾತಾಡೋ ಕ್ಷಮೆ ಇರಲಿ. ಮತ್ತೆ ನಮ್ಮ ಸತ್ಯ ಹೆಗ್ಡೆ ಸರ್, ಸತ್ಯ ಹೆಗ್ಡೆ ಸರ್, ಈ ಕಡೆ ನೋಡಿ ಸರ್. ಸೂಪರ್ ಸರ್, ನಿಮ್ದು ಫೋಟೋಗ್ರಫಿ ಆಗಲಿ, ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗುತ್ತೆ ಸರ್. ಇನ್ನ ಮಾತಾಡಬೇಕು ಅಂತ ಸಕ್ಸಸ್ ಮೀಟರ್ ಮಾತಾಡೋಣ ಸರ್, ನಮ್ದು ಇನ್ನ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನ ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ, ಬೇಕಾದ್ರೆ 3 ವರ್ಷದಿಂದ ನನ್ನ ಜೊತೆನೇ ಇದ್ದಾನೆ. ಪಾಪ ಬಂದಿಲ್ಲ, ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿ ಇದ್ದಾರೆ. ಇನ್ನ ನಮ್ಮ ಯಶ್ ಗೌಡ್ರೆ ಸರ್, ನಾವು ಈ ಡಿಲೇ ಹಾಕಿದ್ರೆ ನಮ್ಮ ಫ್ಲೈಟ್ ಮಿಸ್ ಆಯಿತು ಅವರಿಂದ, ನಮ್ಮ ಯಶ್ ಗೌಡಿಯಿಂದ. ಇಲ್ಲ ಅಂತ ಹೇಳಿದ್ರೆ ಇನ್ನ ಸ್ವಲ್ಪ ಜಲ್ದಿ ಇದು ಮಾಡ್ಬೋದು. ಸ್ವಲ್ಪ CG ಆ ಥರ ಇದೆ, ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್. CG ಅಂದ್ರೆ ಮಾತಾಡ್ಬಿಡು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಅದು ಗೊತ್ತಾಯ್ತು. CGಗೆ ಇಷ್ಟೊಂದು ಕಷ್ಟ ಇದೆಯಾ ಅದಂತ ಕ್ಲಾರಿಟಿ ಬೇಕು. ಈಗ CG ಎಲ್ಲ ಮಾಡ್ತಾರೆ, ನಂಗೆ ಅರ್ಜೆಂಟ್ ಬೇಡಪ್ಪ, ನೀಟಾಗಿ ಬರಲಿ ಅಂತ. ಅದಕ್ಕೆ ನಿನಗೂ ಥ್ಯಾಂಕ್ಸ್ ಯಶ್. ಯಾಕಂದ್ರೆ ನಾವು ಏನೇ ಮಾತಾಡ್ಲಿ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮ ಕೆಲಸ ಏನು, ನಿಮ್ಮ ಇದೇನಂತ ನಮ್ಗೆ ಗೊತ್ತಾಗ್ತಾ ಇದೆ. ಮೇಡಮ್ ಥ್ಯಾಂಕ್ಸ್. ನಿಮ್ಮ ಪಕ್ಕದಲ್ಲಿರೋ ಥ್ಯಾಂಕ್ಸ್. ನಮ್ಮ ಹೆಸರು ಗೊತ್ತಿಲ್ಲ, ಇಂಗ್ಲೀಷ್ ಹೆಸರು ನೀವು ಗೊತ್ತಿಲ್ಲ ಮೇಡಮ್, ಬಾಯ್ತಿರಿಗಲ್ಲ. ಇನ್ನ ನಮ್ಮ ರವಿಶಂಕರ್ ಅವರಿದ್ದಾರೆ, ನಮ್ಮ ಮ್ಯಾನೇಜರು. ಎಲ್ಲಿದ್ದಾರೆ ರವಿಶಂಕರ್ ಅವರೇ ಅಂತ? ಏನಿಲ್ಲ, ಮಾತ್ರೇನು ನೀರು ಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ. ಟೆನ್ಷನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮನಸ್ಸಲ್ಲಿ ಏನೂ ಇರಲ್ಲ ಪಾಪ. ಆ ಥರ ನಮ್ಮ ರವಿಶಂಕರ್ ಅವರೇ ಏನೇ ಮಾತಾಡಿದ್ರು ಕ್ಷಮೆ ಇರಲಿ. ಯಾಕಂದ್ರೆ ನಾವು ಎಲ್ಲ ಮಾತಾಡಿರೋದು ಪಿಕ್ಚರ್ಗೋಸ್ಕರ ಅಷ್ಟೇ, ಯಾರು ಪರ್ಸನಲ್ಲು ಅಲ್ಲ. ಇವನ ಮಂಜು ಆಗಲಿ ಸುರೇಶ್, ಸ್ವಲ್ಪ ನಾವು ಬೈತಾ ಇರ್ತೀವಿ ಅಂದ್ರೆ ಸ್ವಲ್ಪ ಇದು ಅಂತ ಬರೀ ಪಿಕ್ಚರ್ಗೋಸ್ಕರ ನಾವು ಮಾತಾಡಿರ್ತೇವೆ ಹೊರತು ಯಾರು ತಪ್ಪು ತಿಳ್ಕೊಬೇಡಿ. ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಕೆಲಸ ಮಾಡಿದ್ದೀರಾ. ಎಲ್ಲ ನಮ್ದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ನಾವೇನು ಕಷ್ಟಪಟ್ಟಿದ್ದೋ. ಇವತ್ತು ಆ ಸ್ಕ್ರೀನ್ ಮೇಲೆ ನೀವು ನೋಡಿದ್ರಿ ಬೆಳಗ್ಗೆ ಅಲ್ವಾ? ನಾನು ತಮಾಷೆ ಮಾಡಿದೆ. ಸ್ಕ್ರೀನ್ ಮೇಲೆ ಇವತ್ತು ನೋಡಿದ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಏನಂತ. ಇನ್ನ ನಮ್ಮ ಟೆಕ್ನಿಷಿಯನ್ ಯಾರ್ಯಾರಿದ್ದಾರೆ, ಯಾರಾದ್ರೂ ಮರ್ತಿದ್ರೆ ಕ್ಷಮೆ ಇರಲಿ. ಇನ್ನು ಯಾರಿದ್ದಾರೆ ಆರಾಮಾಗಿ ಬನ್ನಿ ಸರ್. ರವಿಶಂಕರ್ ಅವರು ಬನ್ನಿ ಒಂದು ನಿಮಿಷ.
ಮರ್ದೋಗ್ಬಿಟ್ಟಿ ಸರ್. ನಾವು ಅಕಸ್ಮಾತ್ ತಿಳ್ಕೊಂಡು 3 ವರ್ಷದಿಂದ ಜರ್ನಿ ಇದ್ದು ನಮ್ಮವ್ರು ಯಾರು ಇದ್ದಾರೆ. ಕೋರಡಿ ಮುರಳಿ ಅವ್ರಿಗೆ, ಮೇಕಪ್ ಉಮೇಶ್ ಅವ್ರಿಗೆ, ಕಾಸ್ಟ್ಯೂಮ್ ಪುಟ್ಟರಾಜ್ ಅವ್ರಿಗೆ, ನಮ್ಮ ಫೈಟ್ ಮಾಸ್ಟ್ರು ರವಿ ಅವ್ರಿಗೆ, ಇನ್ನೊಬ್ರು ಚೇತನ್ ಡಿಸೋಜ, ಟಾನಿ, ಜಾನಿ ಮಾಸ್ಟ್ರು, ಇವಾಗ ಇಲ್ಲ ಅವರು ಪಾಪ. ಇವಾಗ ಯಾರ್ಯಾರು ಮಾಡಿದಾರ ನಾನು ಮರ್ತಿರೋ ಕ್ಷಮೆ ಇರಲಿ. ಯಾಕೆಂದರೆ ನಾನು ಬೆಳಿಗ್ಗೆ ಆ ಫಿಲಮ್ ನೋಡಿದ ಆ ಖುಷಿಯಲ್ಲಿ ಏನೇನೋ ಎಲ್ಲ ಬರ್ಕೊಂಡ್ಬರ್ಬೇಕು, ಸ್ಲಿಪ್ಪಲ್ಲಿ ಹೇಳ್ಬೇಕು ಅಂತಿದ್ದೆ, ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. 45 ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸು. ಮತ್ತು ಪಿ ಆರ್ ಒ ವೆಂಕಟೇಶ್ ಅಣ್ಣ, ಮತ್ತು ಪಿ ಆರ್ ಒ ಡಿ ಐ ಸಂತೋಷ್ ಜಿ ಪ್ರಕಾಶು, ಇಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕು ನೋಡಿ ಮರ್ತೋಗ್ಬಿಡ್ತೀವಿ. ಹೆಂಗ್ ಬರ್ದಿದ್ದಾರೆ ಅಂದ್ರೆ ಡೈಲಾಗು ನಾನು ಫಸ್ಟೇ ಹೇಳಿದ್ದೀನಿ. ನಮ್ಮ 45 ಶಿವಣ್ಣ ರಾಜ್ಕುಮಾರ್ ಸರ್ ಇದ್ದಕ್ಕೆ. ರಾಜ್ಕುಮಾರ್ ಸರ್ ಪಿಕ್ಚರ್ ನಾವು ಹೆಂಗ್ ನೋಡ್ತಾ ಇದ್ವೋ ಶಿವಣ್ಣ ನೋಡಿದ್ರೆ ಹಂಗೆ ಕಾಣುತ್ತೆ, ಹಂಗೆ ಸೇಮ್ ಬಿಟ್ಟು. ನಾನು ಹೇಳ್ತಾ ಇರೋದು ನಿಜವಲ್ಲ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಮಾತಾಡೋ ಮಾತುಗಳಾಗ್ಲಿ, ಸಂಭಾಷಣೆ ಆಗಲಿ, ಏನೇ ಆಗಲಿ, ಶಿವಣ್ಣ ಮಾತಾಡ್ತಾ ಇದ್ರೆ ನಾವು ಯಾವುದೋ ಲೋಕಕ್ಕೆ ಹೋದಂಗಿರತ್ತೆ. ಇವಾಗ ನಮ್ಮ ಪಿಕ್ಚರಲ್ಲಿ ಅವ್ರಿಗೆ ಥ್ಯಾಂಕ್ಸ್. ಅವರು ಅನಿಲ್ ಕುಮಾರ್ ಅವ್ರಿಗೆ. ಇಷ್ಟು ನಮ್ಮ 45 ಟೀಮು. ಇಲ್ಲಿ ನಮ್ಮ ಬಿಸ್ನೆಸ್ಗೋಸ್ಕರ ಬರ್ತೀನಿ ನಾನು. ಡಿಸ್ಟ್ರಿಬ್ಯೂಟರ್ ನಮ್ಮ ಪಿಕ್ಚರ್ 45 ಫಸ್ಟ್ ಟೈಮು ಎಲ್ಲ ಡಿಸ್ಟ್ರಿಬ್ಯೂಟರ್ಗೂ ನಾನು ಪಿಕ್ಚರ್ ತೋರಿಸ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕೇಳಿದ್ದು ನಾನೇ. ಯಾರು ಮಾಡ್ತಾರೆ ಏನೋ ಗೊತ್ತಿಲ್ಲ. ಫಸ್ಟ್ ನಾನು ಹೈದರಾಬಾದ್ಗೆ ಹೋಗ್ಬಿಟ್ಟು ಮೈತ್ರಿ ಅವ್ರಿಗೆ ತೋರಿಸ್ದೆ. ನಾನು ನವೀನ್ ಅವ್ರಿಗೆ ಅವೆಲ್ಲ ಬಂದು ರಾತ್ರಿ 2 ಗಂಟೆಗೆ ಟೈಮ್ ಕೊಟ್ಟರು. ಪರವಾಗಿಲ್ವಾ ಅಂತ ಹೇಳಿದ್ರು. 2 ಗಂಟೆ ಬಂದು ನಮ್ಮ ಪಿಕ್ಚರ್ ನೋಡಿದ್ರು. 4 ಗಂಟೆಗೆ ರೋಡಲ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಯಾರಿಗೆ ಐಡಿಯಾ ಕೊಟ್ಟಿದ್ದು ಅಂತ ನನಗೆ ಕೇಳಿದ್ರು ಅವರು. ಇಲ್ಲಣ್ಣ ಇದು ನಮ್ಮದು ಡೈರೆಕ್ಟರ್ ಐಡಿಯಾ, ಇದು ಅವ್ರು ಐಡಿಯಾದು. ಯಾರಪ್ಪ ಡೈರೆಕ್ಟರ್, ಎಷ್ಟು ಪಿಕ್ಚರ್ ಮಾಡಿದ್ರು ಅಂದ್ರೆ ಇದನ್ನ ಫಸ್ಟ್ ಪಿಕ್ಚರ್ ಒಂದು ಇಷ್ಟೊಂದು ಚೆನ್ನಾಗಿ ಮಾಡಿದಾರ, ಈ ಕ್ಲೈಮ್ಯಾಕ್ಸ್ ಐಡಿಯಾ ಹೆಂಗ್ ಬಂತು ಅಂತ ಕೇಳಿದ್ರು ಅವರು. ಯಾರು ನಮ್ಮ ನವೀನ್ ಸರ್ ಮೈತ್ರಿ ಅವರು. ಅವಾಗ ಹೇಳಿದ್ರು ಅಂತ ಅಣ್ಣ ನಿಮಗೆ ಡಿಸ್ಟ್ರಿಬ್ಯೂಟ್ ಕೊಡ್ಬೇಕು ಅಂತ. ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ಬ್ಯಾನರ್ದು ನೀವು ಲೋಗೋ ಎಲ್ಲಿ ಬೇಕು ಹಾಕು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಅವ್ರು ಹೇಳಿದ್ದು ನನಗೆ. ಬೆಳಗ್ಗೆ ಸಿಂಗಲ್ ಸ್ಕ್ರೀನ್ಸ್ ಓಪನ್ ಮಾಡ್ತೀವಿ, ಈವ್ನಿಂಗ್ ಮಲ್ಟಿಪ್ಲೆಕ್ಸಸ್ ಓಪನ್ ಆಗುತ್ತೆ. 45 ಬಗ್ಗೆ ಸ್ಪೆಷಲ್ ಆಗಿ ಮಾತಾಡಬೇಕು ಅಂತಂದ್ರೆ, ಸರ್ರು ಕತೆಗೆ ಕೇಳಿ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡಿದ್ರು. ಒಂದು ಸಿನಿಮಾ ಅನ್ಕೊಂಡಿದ್ದೀನಪ್ಪ, ಮಲ್ಟಿ ಸ್ಟಾರರ್ ಮಾಡ್ತಾ ಇದ್ದೀನಿ, ಇಷ್ಟು ಬಡ್ಜೆಟ್ ಅನ್ಕೊಂಡಿದ್ದೀನಿ ಅಂತಂದ್ರು. ಇದೆಲ್ಲ ಓಕೆ ಸರ್, ಡೈರೆಕ್ಟರ್ ಯಾರು ಅಂತ ಕೇಳಿದ್ರು. ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂತಂದ್ರು. ನಾನು ಕೇಳಿದೆ, ಸರ್ ಫಸ್ಟ್ ಸಿನಿಮಾ ಓಕೆ, ನಾವು ಮಲ್ಟಿ ಸ್ಟಾರ್ ಇಷ್ಟು ಜನ ತಗೋತಿದ್ದೀರ. ನಾನು ಹೇಳಿದ್ದೇನು ಹೇಳಲ್ಲ ಸರ್, ನೀವೇನು ಹೇಳಿದ್ರೆ ಅದಕ್ಕೆ ಮಾತ್ರ ಇಷ್ಟು ಹೈ ಬಡ್ಜೆಟಲ್ಲಿ ಮಾಡ್ತಿದ್ದೀನಪ್ಪ ಅಂತಂದರು. ಸರ್ ಓಕೆನಾ, ಇಲ್ಲ ಯೋಚನೆ ಮಾಡಿದ್ದೀನಿ ಅಂತ. ಇಲ್ಲಪ್ಪ ನನ್ನ ಕತೆ ತುಂಬ ಇಷ್ಟ ಆಗಿದೆ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತಂದರು. ಅವ್ರು ಅವತ್ತು ಏನು ಬಡ್ಜೆಟ್ ಹೇಳಿದರು, ಇವತ್ತು ಏನು ಬಡ್ಜೆಟ್ ಆಗಿದೆ ಇಟ್ ಈಸ್ 1:3. ಅವತ್ತೇ ಅವ್ರು ಫಸ್ಟ್ ದಿನ ಹೇಳಿದಾಗಲೇ ಅದು ವೆರಿ ಹೈ ಬಡ್ಜೆಟ್. ಬಟ್ ಆ ಸಿನಿಮಾನ ನನ್ನ ಪ್ರಕಾರ ಡೈರೆಕ್ಟರ್ ಎಷ್ಟು ನಂಬಿದ್ರು ಅದಕ್ಕಿಂತ ಹೆಚ್ಚು ರೆಡ್ಡಿ ಸರ್ ನಂಬಿದ್ದಾರೆ ಇವತ್ತಿಗೂ ಸಹ. ಅದಲ್ಲದೆ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಒಂದೇ ಹೇಳೋದು, ಒಂದು ಕೆಲಸ ಮಾಡೋ ಬರಲ್ಲ, ಮನೆಗೆ ಬಂದ್ಬಿಟ್ಟು ಸಿನಿಮಾ ಮಾಡೋದು ಅಷ್ಟೇ. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಾರೆ. ನೋಡಿದಾಗ ನಮಗೂ ಸಹ ಅಷ್ಟೇ ಕಾನ್ಫಿಡೆನ್ಸ್ ಬಂತು. ಎಸ್ಪೆಷಲಿ ಆ ಲಾಸ್ಟ್ 20-25 ಮಿನಿಟ್ಸ್ ಅಂತೂ ಮ್ಯಾಜಿಕಲ್ ಆಗಿರುತ್ತೆ. ಸೊ ಎಲ್ಲರೂ ಸಹ 24th ಪ್ರೀಮಿಯರ್ ಶೋ ಇಂದ 25th ನಾರ್ಮಲ್ ಶೋ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ದಯಮಾಡಿ ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ. ಥ್ಯಾಂಕ್ ಯು. ಸರ್ 2 ದೊಡ್ಡ ಸಿನಿಮಾ ಬಂದಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಥಿಯೇಟರ್ಸ್ನ ಇಬ್ರು ಹಂಚ್ಕೋಬೇಕಾಗುತ್ತೆ. ಆ ಥರದಲ್ಲಿ ನೋಡಿದಾಗ ನಿಮಗೆ ಆಲ್ಮೋಸ್ಟ್ ಲೈಕ್ 175 to 180 ಸೆಂಟರ್ಸಿ ಥಿಯೇಟರ್ ಬರುತ್ತೆ ಸರ್. ಆದರೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಷ್ಟೇ, ಓನ್ಲಿ ಇನ್ ಕರ್ನಾಟಕ. ಅಲ್ಲ, ಫ್ಯಾನ್ ಶೋ ಅಲ್ಲ ಸರ್, ಪ್ರೀಮಿಯರ್ ಶೋ 24th ಈವ್ನಿಂಗ್ ಇರುತ್ತೆ. ನಿಮಗೆ post 7 o'clock ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು. ಮಾರ್ನಿಂಗ್ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಸರ್? ಮಾರ್ನಿಂಗ್ ಇಲ್ಲ ಸರ್, ನಾರ್ಮಲ್ 10:30 ಶೋಸ್ ಇರುತ್ತೆ. ಪ್ರೀಮಿಯರ್ ಶೋಸ್ ಮಾತ್ರ ಪ್ರೀವಿಯಸ್ ಡೇ 7:30 ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಶೋಸ್ ಇಲ್ಲ, ಇಟ್ಸ್ ನಾರ್ಮಲ್ 10:30 ಶೋ. ಅದಕ್ಕೆ ಹಿಂದಿನ ದಿನನೇ ಮಾಡ್ತಿದ್ದೀವಲ್ಲ ಸರ್, 7:30ಗೆ ಸಿಂಗಲ್ ಸ್ಕ್ರೀನ್ಸ್ ಇರುತ್ತೆ, ಮಲ್ಟಿಪ್ಲೆಕ್ಸಸ್ ಇರುತ್ತೆ ಸರ್. ಮೂರು ಜನ ಮಲ್ಟಿ ಸ್ಟಾರ್ ಸಿನಿಮಾ, ಹೈ ಬಜೆಟ್, ಪ್ರೇಕ್ಷಕರಿಗೆ ಹೊರೆ ಆಗ್ಬೋದಾ?
ಅಂದರೆ ಸರ್ ಟಿಕೆಟ್ ಏನು ಅದರಲ್ಲಿ ಪ್ರೈಸಸ್ ಏನು ತುಂಬ ಎಕ್ಸ್ಪೆನ್ಸಿವ್ ಏನು ಇರುತ್ತಲ್ಲ ಸರ್. ಪ್ರೀವಿಯಸ್ ಶೋಸ್ ಮಾತ್ರ ಒಂದು 25-30% ಜಾಸ್ತಿ ಇರುತ್ತೆ. ಮಿಕ್ಕಿದ್ದೆಲ್ಲ ಇಟ್ ವಿಲ್ ಬಿ ಕ್ವೈಟ್ ನಾಮಿನಲ್ ಆಗಿರುತ್ತೆ ಸರ್ ಪ್ರೈಸಸ್ ಎಲ್ಲ. ಅದೇ ನೀವು ಹೇಳ್ತೀರಿ 2 ಸಿನಿಮಾ ಇರುತ್ತೆ ಅಂತ, 2 ಸಿನಿಮಾ ನೋಡಲಿ, ಮಾರ್ಕ್ಸ್ ಸಹ ನೋಡಲಿ, ಇದನ್ನು ನೋಡಲಿ. ಯಾಕಂದರೆ ಎರಡೂ ಬಿಗ್ ಬಡ್ಜೆಟ್ ಸಿನಿಮಾ, ಜನರಿಗೆ ಎಂಟರ್ಟೈನ್ಮೆಂಟ್. ಯಾಕಂದರೆ ಬೀಂಗ್ ಇಟ್ಸ್ ಲಾಸ್ಟ್ ವೀಕ್ ಆಫ್ ದ ಇಯರ್, ಜನ ನೀವು ಯಾವುದೇ ಇಯರ್ ತಗೊಂಡ್ರು ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಮೂವೀಸ್ ಬಂದಿರೋದೇ ಇಯರ್ ಎಂಡ್ ಲಾಸ್ಟ್ ವೀಕಲ್ಲಿ ಇರುತ್ತೆ. ಸೊ ಜನರು ಸ್ಪೆಂಡಿಂಗ್ ಮಾಡೋದಿರ್ತಾರೆ ಅಂತಂದ್ರೆ ಏನಂದ್ರೆ ಒಂದು ಹಾಲಿಡೇ ಮಾಡೋದೇ ಇರ್ತಾರೆ. ಸೊ ಐ ಹೋಪ್ 2 ಸಿನಿಮಾ ಬರ್ತಿರೋದು ಅಷ್ಟೇ. ಶಿವಣ್ಣ ಅವರೇ ಹೇಳಿದ್ರು ಒಂದು ಇಂಟರ್ವ್ಯೂ ಸಮಯದಲ್ಲಿ ಸರ್, ಟಿಕೆಟ್ ರೇಟ್ ಕಮ್ಮಿ ಇದ್ರೆ ಆಡಿಯನ್ಸ್ 100 ದಿನ 100% ನಾಳೆ ನೀವು ಓಪನ್ ಆದಾಗ ನೀವು ನೋಡಿ ಆ ಥರ ಏನಾದರೂ ಜಾಸ್ತಿ ಅನ್ಸಿದ್ರೆ ದಯಮಾಡಿ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ತೊಂದರೆ ಸರ್. ಮೈಸೂರಲ್ಲಿರುತ್ತೆ, ತುಮಕೂರಲ್ಲಿರುತ್ತೆ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ಈ ಥರ ಎಲ್ಲ ಶೋಸ್ ಬಂದು ನಿಮ್ಗೊಂದು 35 to 40 ಶೋಸ್ ಇರುತ್ತೆ ಸರ್. ಎಲ್ರಿಗೂ ನಮಸ್ಕಾರ. ಮೊನ್ನೆ ಜೋರಾಗಿ ಮಾತಾಡೋದಕ್ಕೆ ಬೈತಿದ್ದಾರೆ, ಅದಕ್ಕೆ ನಿಧಾನಕ್ಕೆ ಮಾತಾಡೋದು. ಆಕ್ಚುಲಿ ಈ ಸಿನಿಮಾ ಆಕ್ಸಿಡೆಂಟಲಿ, ನಾನು ಮೊನ್ನೆನೂ ಹೇಳಿದಾಗ ಆಕ್ಸಿಡೆಂಟಲಿ ನನಗೆ ಆಫರ್ ಬಂದಂಥ ಸಿನಿಮಾ. ಆ್ಯಂಡ್ ಮೋಸ್ಟ್ಲಿ ಗೊತ್ತಿಲ್ಲ, ಅಣ್ಣವ್ರ ಆಶೀರ್ವಾದ, ಶಿವಣ್ಣನ ಜೊತೆ ಒಂದು ಸಿನಿಮಾ ಆಗಬೇಕು ಅಂತಿದ್ದೆ. ನಾನು ಹಣೆ ಬರದಲ್ಲಿ ಬಂದಿದ್ದೀನಿ, ಮಾಡಿದ್ದೀನಿ. ಫಸ್ಟು ಅರ್ಜುನ್ ಜನ್ಯ ಸರ್ ಫೋನ್ ಮಾಡಿ, ಪ್ರಮೋದ್ ಶೆಟ್ರೆ ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ, ಅವ್ರ ಸಿನಿಮಾ ಕತೆ ಹೇಳೋದಕ್ಕಿಂತ ಇದರಲ್ಲಿ ರಾಜ್ ಬಿ ಶೆಟ್ಟಿ ಆ್ಯಕ್ಟ್ ಮಾಡ್ತಿದ್ದಾರೆ, ಉಪ್ಪಿ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ, ಶಿವಣ್ಣ ಆ್ಯಕ್ಟ್ ಮಾಡ್ತೀನಿ ಸರ್ ಅಂತ. ಕತೆ ಏನೂ ಕೇಳಲಿಲ್ಲ, ಮಾಡ್ತೀನಿ ಸರ್ ಅಂದೆ. ಬಟ್ ಒಂದು ಮಾತು ನಾನು ಹೇಳಲೇಬೇಕು ಈ ಸಿನಿಮಾ ಬಗ್ಗೆ. ಯಾಕೆಂದರೆ ತುಂಬ ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋದಾಗ, ಈಗ ತಮಿಳು, ಮಲಯಾಳಂ, ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರ್ಬೇಕಾದ್ರೆ ಅವರ ಆ ಡೈರೆಕ್ಟ್ರು ಅಥವಾ ಅವ್ರ ಡೈರೆಕ್ಷನ್ ಟೀಮ್ದು ಒಂದು ಪ್ರೊಫೆಷನಲ್ ಅಪ್ರೋಚ್ ಇರುತ್ತೆ ಟುವರ್ಡ್ಸ್ ಆರ್ಟಿಸ್ಟ್. ಅವ್ರು ಏನು ಮಾಡಬೇಕು, ಏನು ಹೇಳಬೇಕು, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ರೆಡಿ ಆಗಬೇಕು, ಈ ಥರದೊಂದು ಪ್ರೊಫೆಷನಲಿಸಮು ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ತುಂಬ ಜನ ಮಾತಾಡ್ತಿದ್ರು. ನನಗೇನು ಅನಿಸಿರ್ಲಿಲ್ಲ, ಅಂದ್ರೆ ತುಂಬ ದೊಡ್ಡದಾಗಿ ಅನಿಸಿರ್ಲಿಲ್ಲ. ಇತ್ತೀಚೆಗೆ ಬರ್ತಿರೋ ಎಲ್ಲ ಟೀಮ್ಗಳು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಬಟ್ ಈ ಅರ್ಜುನ್ ಸರ್ದು ಒಂದು ಹೆಜ್ಜೆ ಮುಂದೆ ಇದ್ರು. ಅವರು ಅಷ್ಟನ್ನು ಆನಿಮೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ, ಹೆಂಗ್ ಮಾತಾಡುತ್ತೆ, ಅಂದ್ರೆ ಎಲ್ಲಿಗೆ ಓಡಾಡುತ್ತೆ, ಏನು ಶಾರ್ಟ್ಸ್ ಇರ್ತಾರೆ ಸತ್ಯ ಸರ್ ಅಂತ, ಅವರಿಬ್ರು ಮುಂಚೆನೆ ಕೂತದ ಅಷ್ಟನ್ನು ಆನಿಮೇಷನ್ ಮಾಡಿಕೊಂಡು ತಗೊಂಬಂದು ಪ್ರೆಸೆಂಟ್ ಮಾಡಿದ್ದು. ಗಾಬರಿ ಆಗೋದೆ ನಾನು, ಸರ್ ಇದನ್ನ ಮುಂಚೆನೆ ಮಾಡಿಟ್ಕೊಂಡಿದ್ದಾರೆ, ಫುಲ್ ಸಿನಿಮಾ ಇದೆ ಪ್ರಮೋದ್ ಅಂದ್ರು. ಐ ವಾಸ್ ಲಿಟ್ರಲಿ ಶಾಕ್ಡ್. ಅಂದ್ರೆ ಈ ತರದ ಪ್ರೊಫೆಷನಲಿಸಮ್ ಅನ್ನ ಇಟ್ಕೊಂಡು ಬಂದಾಗ ಸಿನಿಮಾನ ರಮೇಶ್ ಸರ್ ಖರ್ಚು ಮಾಡಿದ್ದಕ್ಕೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತೀನಿ. ಅದ್ರ 10% ಸರ್, ನೀವೇನೋ 3% ಜಾಸ್ತಿ ಆಯ್ತು ಅಂದ್ರೆ ಬಡ್ಜೆಟ್ 100% ವಾಪಸ್ ಬರಲಿ ಸರ್. ಯಾಕಂದ್ರೆ ಆ ಪ್ರೊಫೆಷನಲಿಸಮ್ಗೆ ನಾವು ಕೊಡ್ಬೇಕಾದಂತ ಒಂದು ರೆಸ್ಪೆಕ್ಟ್ ಅದು. ಸಿನಿಮಾ ಅನ್ನೋದು ಯಾವತ್ತೂ ಪ್ಯಾಷನ್ ಆಗಿರುತ್ತೆ, ಒಬ್ಬನ ಕನಸಾಗಿರುತ್ತೆ. ಆ ಒಬ್ಬನ ಕನಸಿಗೆ ಸುಮಾರು ಜನ ಜೊತೆ ಆಗ್ತಾರೆ. ಅವ್ರು ಹೇಳ್ದಂಗೆ 3 ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡಿದವ್ರು ಇವತ್ತು ಚೆನ್ನೈಯಲ್ಲಿ ಇದ್ದಾರೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಸೊ ನನಗಂತೂ ಎಸ್ಪೆಷಲಿ ನಾನು ಮಾಡಿರೋದೇ ಸ್ವಲ್ಪ ದಿನಗಳ ಕೆಲಸ, ಬಟ್ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ. ಅಷ್ಟು ಅದ್ಭುತವಾಗಿದೆ ಟ್ರೈಲರ್. ಮೊನ್ನೆ ನೋಡಿದಾಗ ನಾನು ಅವ್ರಿಗೆ ಅರ್ಜುನ್ ಸರ್ ಅದನ್ನೇ ಹೇಳಿದೆ, ಸರ್ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಟ್ರೈಲರ್ ಅಂತ. ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಥರ ಇರುತ್ತೆ ಸಿನಿಮಾ ಅಂತ. ಅವರು ತುಂಬಾ ಬ್ರೀಫ್ ಆಗಿ ಹೇಳಿದ್ರು ಕ್ಯಾರೆಕ್ಟರ್ಗಳನ್ನ, ಉಪ್ಪಿ ಸರ್ದು, ಶಿವಣ್ಣಂದು, ರಾಜ್ದು ಎಲ್ಲ. ಅಂಡ್ ಅವ್ರಿಗೆ ಬಹಳ ಸರ್ಪ್ರೈಸ್ ಆಗಿದ್ದು. ಅಂಡ್ ನಿಮಗೂ ಮೋಸ್ಟ್ಲಿ ಸುಮಾರಷ್ಟು ಜನರಿಗೆ ಸರ್ಪ್ರೈಸ್ ಆಗುತ್ತೆ ಅನ್ಸುತ್ತೆ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕುಂದಾಪುರದಿಂದ ಬಂದಿದ್ದೀನಿ, ಸೊ ನನ್ನ ಲ್ಯಾಂಗ್ವೇಜ್ ಅದೇ ತರ ಇರುತ್ತೆ ಅಂತ. ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ, ಇಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಅಂತ. ಹಂಗೆ ನನ್ನ ಹತ್ರ ಸುಮಾರು ಜನ ಮುಸ್ಲಿಂ ಫ್ರೆಂಡ್ಸು ಇದ್ದಾರೆ ನನಗೆ. ಸೊ ಅವ್ರ ಜೊತೆ ತಮಾಷೆಯಾಗಿ ಮಾತಾಡಿದ್ದು ಒಂದು ಸ್ಲ್ಯಾಂಗ್ ಏನಿತ್ತು ಅದು ನನಗೊಂದು ಸಿನಿಮಾದಲ್ಲಿ ಉಪಯೋಗಕ್ಕೆ ಬಂದಿದೆ ಅಂದ್ರೆ ಅದು ಈ ಸಿನಿಮಾದಲ್ಲಿ. ಸೊ ಬಹಳ ಖುಷಿ ಪಟ್ರು ಅರ್ಜುನ್ ಸರ್. ನೀವ್ ಹೆಂಗ್ ಶೆಟ್ರೆ ಇಷ್ಟು ಚೆನ್ನಾಗಿ ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ. ಸೊ ಆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿದೆ. ಇದೊಂದೇ ಗುಟ್ಟು ನಾನು ಬಿಟ್ಕೊಡಕ್ ಸಾಧ್ಯ. ಇನ್ನೇನೇ ಬಿಟ್ಕೊಟ್ರು ಪಾಪ ಅವ್ರು 3 ವರ್ಷದ ಶ್ರಮ ಹಾಳಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅರ್ಜುನ್ ಸರ್ಗೆ ಥ್ಯಾಂಕ್ಸ್, ರಮೇಶ್ ಸರ್ಗೆ ಥ್ಯಾಂಕ್ಸ್, ಶಿವಣ್ಣ ಥ್ಯಾಂಕ್ ಯು ಸೋ ಮಚ್, ಉಪ್ಪಿ ಸರ್ ಇಟ್ ವಾಸ್ ಗ್ರೇಟ್. ಅಂಡ್ ಶಿವಣ್ಣನ ಬಗ್ಗೆ ಹೇಳ್ಬೇಕು, ಫಸ್ಟ್ ಡೇ ಅವ್ರ ಜೊತೆ ಶೂಟ್ ಅನ್ನ ಒಂದು ಬಾರಲ್ಲೆಲ್ಲೋ ಶೂಟ್ ಮಾಡ್ತಾ ಇದ್ವಿ, ಬಾರ್ ಸೀನ್ ಅಲ್ಲಿ.
ನಾನು ಕೂತಿದ್ದೆ, ಶಿವಣ್ಣ ಬರ್ತಾರೆ 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 ಬರ್ತಾರೆ, ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊತಾ ಇದ್ದೆ, ಕಾಯ್ತಾ ಇದ್ದೆ. ಅವ್ರು ಬಂದಿದ್ದೇ ಗೊತ್ತಾಗಿಲ್ಲ. ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈ ಹುಡುಗರ ಹತ್ರ ಹಿಂಗೆ ಅನ್ಕೊಂಡ್ ಬಂದ್ಬಿಟ್ರು. ನಾನು ಶಿವಣ್ಣ ಬಂದ್ಬಿಟ್ರ ಅಂತ ಶಿಸ್ತಾಗಿ ಕೂತ್ರೆ, ಹಾ ಹೈ ಹೈ ಹಾಯ್ ನೀವಿದ್ರೆ ಇವತ್ತು ಅಂದ್ರು. ಹುಷಾರಿದ್ರೆ ಅಂದ್ರೆ ಅವ್ರ ಎನರ್ಜಿ ಮೋಸ್ಟ್ಲಿ ಆ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ, ಅಥವಾ ಇಡೀ ಸೆಟ್ಗೆ ಸ್ಪ್ರೆಡ್ ಆಗುತ್ತೆ ಅವ್ರು ಬಂದಾಗ. ಸೊ ಆ ಥರದ್ದೊಂದು ಎನರ್ಜಿ ಇರೋ ಶಿವಣ್ಣ. ಇನ್ನೂ ಹಲವಾರು ಸಿನಿಮಾ ನಿಮ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಬ್ವಿಯಸ್ಲಿ ನಮ್ಮ ಬಾಸ್, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅವ್ರು ಮುಂದೆ ಅವ್ರು ತೋರಿಸ್ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಹಿಂದ್ಗಡೆ ಬಂದಿರೋದು. ರಿಷಬ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ರಾಜ್ ಆಗಿರ್ಬೋದು, ಈಗ ನಾನಾಗಿರ್ಬೋದು, ಉಪ್ಪಿ ಸರ್ ಹಾಕೊಟ್ರು ಹಾದಿಯಲ್ಲೇ ಬರ್ತಾ ಇರೋದು. ಅವ್ರ ಡೈರೆಕ್ಷನ್ ಸಿನಿಮಾಗಳು, ಅವ್ರು ಹೇಳ್ತಾ ಇದ್ದಂಥ ಡೈಲಾಗ್ಗಳನ್ನ ಕೇಳ್ಕೊಂಡು ಬಂದಂಥವ್ರು. ಸೊ ಆಬ್ವಿಯಸ್ಲಿ ಅವರು ದ್ರೋಣಾಚಾರ್ಯರಾಗೇ ಇರ್ತಾರೆ, ನಾವು ಏಕಲವ್ಯ ಆಗೇ ಇರ್ತೀವಿ ಸಾಯೋ ತನಕ. ಅದು ನಮ್ಮ ಜರ್ನಿ ಹಂಗೆ ಇರುತ್ತೆ. ಅಂಡ್ ರಾಜ್, ಈಗ ನಿನ್ ಬಗ್ಗೆ ಮಾತಾಡ್ಲೇಬೇಕು. ಮೊನ್ನೆ ಮಾತಾಡ್ಲಿಲ್ಲ ನಾನು, ಅಂದ್ರೆ ನನ್ನ ಫ್ರೆಂಡ್ ಅಲ್ಲ, ಜಾಸ್ತಿ ಯಾಕೆ ಮಾತಾಡೋದು ಅಂತ. ಆಮೇಲೆ ಮಾಧ್ಯಮದಲ್ಲಿ ನೋಡೋದ್ಮೇಲೆ ಗೊತ್ತಾಯ್ತು, ಈ ಸಿಕ್ಕಾಪಟ್ಟೆ ಬಿರುಕಾಗ್ಬಿಟ್ಟಿದೆಯಲ್ಲ ಇದು ಅಂತ. ಇಷ್ಟೊಂದು ಬಿರುಕು ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು. ಹೌದಾ ಅಂತ. ಹೌದು, ಏನೀಗ ಅಂದೆ ನಾನು. ಅಂದ್ರೆ ನಿಮ್ಗೆ ಯಾಕೆ ಬಿಟ್ಟಾಕಿ ಅಂತ. ನಾವು ಆರಾಮಾಗೇ ಇದೀವಿ, ನೀವ್ ಯಾಕೆ ಜಗಳ ಮಾಡಕೋತಾ ಇದ್ದೀರಾ ಅಂತ. ಸೊ ರಾಜ್ ಆಸ್ ಯೂಶುವಲ್ ಅವನು ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ಅಂದ್ರೆ ಅವನು ಎಷ್ಟು ಅದ್ಭುತ ನಟ. ನನಗೆ ಉತ್ಪ್ರೇಕ್ಷೆ ಆಗುತ್ತೆ. ನನಗೆ ಅವನ ನಟನೆಗಿಂತ ಒಂದು ಮಾರ್ಕ್ ಜಾಸ್ತಿ ನಾನು ಅವನ ಬರವಣಿಗೆ ಕೊಡ್ತೀನಿ. ನಾನು ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್. ತುಂಬಾ ಅದ್ಭುತವಾಗಿ ಬರೀತಾರೆ. ನಮ್ಮ ತರ ಗಂಟೆಗಟ್ಟಲೆ ತಗೊಂಡು ಬರೆಯಲ್ಲ. ಒಂದು ಪೆನ್ನು ಪೇಪರ್ ತಗೊಂಡು, ಶಿವಣ್ಣ ನೀವು ಒಂದ್ಸರಿ ನೋಡ್ಬೇಕು ಅವ್ರು ಬರೆಯೋದನ್ನ. ಒಂದು ಪೆನ್ನು ಪೇಪರ್ ತಗೊಂಡು ಒಂದು ರೂಮಲ್ಲಿ ಮೂಲೆಯಲ್ಲಿ ಹಿಂಗೆ ನೆಲದ ಮೇಲೆ ಕುತ್ಕೊಂಡು ಗೀಚ್ಬಿಡ್ತಾನೆ, ಒಂದು ಇಡೀ ಸಿನಿಮಾ ಕತೆ ಗೀಚ್ಬಿಡ್ತಾನೆ ಅಯ್ಯಪ್ಪ. ಸೊ ಆ ಥರದ್ದು ಒಂದು ಟ್ಯಾಲೆಂಟ್ ಅವನು. ಸೊ ಆಲ್ ದಿ ಬೆಸ್ಟ್ ಶೆಟ್ರೆ. ಇನ್ನು ಹಲವಾರು ಸಿನಿಮಾಗಳು ಆಗ್ಲಿ ಇದೇ ತರ 100 ಕೋಟಿ 200 ಕೋಟಿ ಕಲೆಕ್ಷನ್ ಮಾಡೋಷ್ಟು, 200,000 ಆಗ್ಲಿ, ಅದಕ್ಕೆ ಇನ್ನೊಂದು 0 ಸೇರಿಸ್ಬೋಣ. 2,000 ಕೋಟಿ ಕಲೆಕ್ಷನ್ ಆಗೋಷ್ಟು ಆಗ್ಲಿ. ಸೊ ಇನ್ನು ಹಲವಾರು ಸಿನಿಮಾ ನಿಮ್ ಪ್ರೊಡಕ್ಷನ್ ಇಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ. ರೀಸೆಂಟ್ ಆಗಿ ಸೂಫ್ರಮ್ ಸೋ ಅವ್ರದ್ದು ಗೆಲ್ತು. ಸೊ ಅದ್ರ ಹಿಂದೆನೆ ಇನ್ನೊಂದು 4-5 ಸಿನಿಮಾ ಅವ್ರದ್ದು ರೆಡಿ ಆಗ್ತಾ ಇದೆ. ಅಂದ್ರೆ ಅವ್ರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂತಹ ಸಿನಿಮಾಗಳು. ಸೊ ಹೊಗಳಿದ್ದೀನಿ ಮಗ, ಇನ್ಯಾವ ಬಿಲ್ಕು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲಿಗೆ ಈ ಕಾರ್ಯಕ್ರಮದ ಉದ್ದೇಶ ಒಂದೇ ಏನಂತ ಹೇಳಿದ್ರೆ, ನಮ್ಮ ಟ್ರೈಲರ್ಗೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ಏನಿದೆ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಯಾಕೆಂತ ಹೇಳಿದ್ರೆ ಪ್ರತಿ ಸತಿ ಕೂಡ ಇಷ್ಟು ದೊಡ್ಡ ಬಜೆಟ್ ಹಾಕ್ಬೇಕಾದ್ರೆ ನಾವು ಯಾವುದೋ ಒಂದು ರೂಟೀನ್ ಟ್ರೈಲರ್ ಮಾಡ್ಬೇಕಾಗುತ್ತೆ, ಕತೆ ಜಾಸ್ತಿ ಬಿಟ್ಕೊಡ್ಬೇಕಾಗುತ್ತೆ. ಎಲ್ಲಿ ನಮ್ಮ ಜನತೆಗೆ ಅರ್ಥ ಆಗಲ್ವೋ, ಅವ್ರಿಗೆ ಅರ್ಥ ಆಗದಿದ್ರೆ ಎಲ್ಲಿ ಸಿನಿಮಾದ ಹೈಪ್ ಅಷ್ಟು ಸಿಗಲ್ವೋ ಅನ್ನುವಂಥ ಯೋಚನೆಗಳನ್ನ ನಾವಿವತ್ತು ಕಟ್ ಮಾಡ್ತೀವಿ. ಆದ್ರೆ ಅರ್ಜುನ್ ಜನ್ಯ ಅವರು ನಿಮ್ಮ ತುಂಬಾ ನಂಬಿದ್ರು, ಕನ್ನಡದ ಪ್ರೇಕ್ಷಕರನ್ನ, ಜೊತೆಗೆ ಕನ್ನಡದ ಮಾಧ್ಯಮವನ್ನ. ಸೊ ನೀವಿವತ್ತು ಆ ಟ್ರೈಲರ್ನ ಡಿಕೋಡ್ ಮಾಡಿದ್ದು, ಅರ್ಥ ಮಾಡ್ಕೊಂಡಿದ್ದು ಏನಂತ ತೋರಿಸುತ್ತೆ ಅಂದ್ರೆ ನೀವು ತುಂಬಾ ಬುದ್ಧಿವಂತರಿದ್ದೀರಾ. ಅಂಡ್ ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಅವಾಗೆಲ್ಲ ಕೈ ಹಿಡಿದು ನಡೆಸಿದ್ದೀರಾ. ಆ ಕೈ ಹಿಡಿದು ನಡೆಸಿದ್ದಕ್ಕೆ ನಮ್ಮ ತಂಡದ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಯಾವತ್ತೂ ಕೂಡ ಒಬ್ಬ ಚಿತ್ರಕರ್ಮಿಯಾಗಿ ನನಗೆ ಆಸೆ ಇತ್ತು, ನಮ್ಮ ಸಿನಿಮಾಗಳನ್ನ ಬೇರೆಯವ್ರು ಮಾತಾಡಬೇಕು, ಹೊರಗಡೆಯಿಂದ ಮಾಡ್ಬೇಕು. ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಓ ಚೆನ್ನಾಗಿದೆ ಅಲ್ವಾ ನಿಮ್ದು ಅನ್ನೋ ತರ ಅನ್ಸ್ಬೇಕು. ಎಲ್ಲಾ ಕಡೆ ಆ ಸಿನಿಮಾನ ತೋರಿಸಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಆ ಒಂದು ಹೊಗಳಿಕೆ ಗಿಟ್ಟಿಸ್ಕೊಳ್ಬೇಕು ಅಂತ. ಅದು ಯಾವ ಕನ್ನಡ ಸಿನಿಮಾ ಅಂದ್ರೂ ಪರವಾಗಿಲ್ಲ. ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನ್ ನೋಡ್ತಾ ಇದ್ರೆ ನೀವು, ಇದಕ್ಕೆ ಇಬ್ರು ತುಂಬಾ ದೊಡ್ಡ ಕಾರಣ. ನಾನು ಯಾವತ್ತು ಅವರಿಬ್ಬರನ್ನೇ ಯಾವತ್ತೂ ಹೇಳಿದ್ರು. ಒಂದು, ಇದರ ನಿರ್ದೇಶಕರಾದಂತ ಅರ್ಜುನ್ ಜನ್ಯ ಅವರು, ಅವರ ಕನಸು ಅಂದ್ರೆ ಒಂದು ಕ್ಷಣ ಕೂಡ ಅವರ ಡೌಟ್ ಬಂದಿಲ್ಲ ಯಾವತ್ತು ಅವರಿಗೆ ಇದನ್ನ ಮಾಡ್ಬೇಕಾ, ಅಂದ್ರೆ ಇದನ್ನ ಮಾಡಿದ್ರೆ ಹೇಗೆ, ಇದು ಇಡೀ ಸ್ಟ್ರಕ್ಚರ್ ನೋಡಿದ್ರು ಕೂಡ ಒಂದು ಹೊಸ ತರ ಕತೆ ಕಟ್ಟುವಂತಹ ಒಂದು ಶೈಲಿ. ಬಟ್ ಅವರ ಆ 3 ವರ್ಷದ, ಅಂದ್ರೆ ನಾನು ಯಾವತ್ತೂ ಅವ್ರು ಮಲಗಿದ್ದೆ ನೋಡಿಲ್ಲ. ನಾನು ಕೇಳ್ತಿದ್ದೆ ಎಷ್ಟು ಗಂಟೆ ಮಲಗ್ತಾರೆ ಅಂದ್ರೆ 2 ಗಂಟೆ 1.5 ಗಂಟೆ ಅಷ್ಟೇ ನಿದ್ದೆ ಅವರಿಗೆ. ಅದೆಲ್ಲ ಆದ್ರೂ ಕೂಡ ಇವತ್ತು ಆ ಸಿನಿಮಾ ಏನಾಗಿದೆ ಅದಕ್ಕೆ ಕಾರಣ ಅವರು. ಅಂಡ್ ಇವತ್ತು ಕೂಡ ಆ ಸಿನಿಮಾಗ ಅವ್ರು ದುಡಿತಿದ್ದಾರೆ ಅನ್ನೋದು ಅವರಿಗೆ ಲೈನ್ ಲೈಟ್ ಬೇಡ, ಅವ್ರಿಗೆ ಬೇಕಾಗಿರೋ ದುಡಿತ ಅಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವರಿದೆ. ಹಾಗಾಗಿ ಅವರಿಗೆ ಟ್ರೈಲರ್ ಯಾವ ತರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿದ್ದು ಕೇಳ್ಕೋಬೇಕು. ಇನ್ನೊಂದು ನಮ್ಮ ಅಣ್ಣ ಯಜಮಾನ್ರ ಕರಿತೀನಿ, ಅವ್ರು ಫೋನ್ ಮಾಡಿದಾಗೆಲ್ಲ, ರಮೇಶ್ ರೆಡ್ಡಿ ಅವರು. ಯಾಕೆಂತ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು 1:3 ಆಗಿದೆ ಅಂತ. ಅದಾದ ತಕ್ಷಣ ನಾವೆಲ್ಲರೂ ಕೂಡ
ಅವರ ಒಳ್ಳೇದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ, ಬೇಕಾ ಹಣ ನೋಡ್ಕೊಳ್ಳಿ, ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ, ಮಾರ್ಕೆಟಿಂಗ್ ಇದೆ, ತಪ್ಪಲ್ಲ, ನಾವೆಲ್ಲ ಹೇಳ್ತಾ ಇರ್ತೀವಿ. ಅದು ಏನೇ ಹೇಳಿದ್ರು ಕೂಡ ಎಲ್ಲರೂ ಅವರು ಒಂದು ಕಥೆನ ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನಸ್ಸಲ್ಲಿ ನೋಡಿದನೋ, ನನ್ನ ನಿರ್ದೇಶಕ ಹೇಗೆ ಮನಸ್ಸಲ್ಲಿ ನೋಡಿದನೋ ಅದೇ ರೀತಿ ಕಾಣಿಸ್ಬೇಕು ಅಂತ ದುಡಿದಂತಹ ವ್ಯಕ್ತಿ. ಅಣ್ಣ, ನಾನು ಮೊನ್ನೆ ಕೂಡ ಹೇಳಿದೆ, ನೀವು ಹೂಡಿಕೆದಾರ ಅಲ್ಲ, ಇನ್ವೆಸ್ಟರ್ ಅಲ್ಲ, ನೀವು ನಿರ್ಮಾತ. ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋಭೆ. ಥ್ಯಾಂಕ್ ಯು, ಇಷ್ಟು ದುಡಿದಿದ್ದಕ್ಕೆ, ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ದಯವಿಟ್ಟು. ಅಂಡ್ ಅದರ ಜೊತೆಗೆ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು. ಯಾಕೆಂದ್ರೆ ಪ್ರತಿ ಸತಿ ಕೂಡ ನಮಗವ್ರು ಶಿವಣ್ಣ, ಆದ್ರೆ ಅವರಿಗೆ ಗೀತಕರಿಗೆ ಹಾಗಲ್ಲ, ಅವರಿಗೆ ಅವ್ರ ಪತಿ. ಆದ್ರೆ ಅವರ ಆರೋಗ್ಯ ಏರ್ಪೇರಾದ್ರೂ ಕೂಡ ಅವ್ರು ಹೇಳ್ಬೋದ ಏನೋ ನಾನು ಮಾಡ್ತೀನಿ, ಯಾಕಂದ್ರೆ ಅವ್ರು ಬಂದದ್ದು ಸಿನಿಮಾ ಒಂದು ಟ್ರೆಡಿಷನ್ ಇಂದ, ಅವ್ರ ತಂದೆ ಹೇಳ್ಕೊಟ್ಟಂತ ಪಾಠ. ಬಟ್ ಏನೇ ಆದ್ರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು, ಅವ್ರ ಮಗಳು ಕೂಡ. ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು, ಅದಕ್ಕೆ ಇವತ್ತು ಎಷ್ಟೇ ಜನ ಹೇಳಿದ್ರು, ಅಣ್ಣ ನೀವು ಹೇಳಿದ್ರು ನಾನು ಶಿವಣ್ಣ ಬಗ್ಗೆ ಮಾತಾಡ್ಬೇಕು, ನೀವಲ್ಲ ಅಣ್ಣ, ಕರ್ನಾಟಕ ಮಾತಾಡ್ಬೇಕಾಗಿರೋದು ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ. ಅಂಡ್ ಹಾಗೆ ಮಾತಾಡಿದ್ರೆ ಅದು ಚಂದ. ಯಾಕಂದ್ರೆ ಈ ಸಿನಿಮಾಗೆ ನಾವೆಲ್ಲ ಆಕ್ಟ್ ಮಾಡಿದ್ರೆ ಅವ್ರ ಆಕ್ಟ್ ಮಾತ್ರ ಅಲ್ಲ, ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು, ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ. ಅವ್ರು ಏನ್ ಚೂಸ್ ಮಾಡಿದ್ರು? ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂತ ಒಂದು ಕನಸು ಅದು ಮುಂದೆ ಹೋಗ್ಬೇಕು ಅಂತ ಶಿವಣ್ಣ. ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಸೊ ಮಚ್. ಅಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವು ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಏನಾದ್ರು 30 ದಿವಸ ಆದ್ರೆ ಅದಿನ್ನೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅಣ್ಣ ವ್ಯಕ್ತಿ ಅಲ್ಲ, ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೋಗ್ತಾ ಇಲ್ಲ. ಯಾಕಂದ್ರೆ ನೀವೊಬ್ಬ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮ್ಗೆಲ್ಲ ಸ್ಫೂರ್ತಿ ಆದ್ರೆ, ಮನುಷ್ಯನಾದಾಗ ಅಷ್ಟು ಹತ್ರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ, ದೊಡ್ಡ ಪ್ರೇರಣೆಯಾಗಿ ಬದಲಾಗ್ತೀರಾ. ಯಾಕಂದ್ರೆ ಇವತ್ತಿಗೂ ಕೂಡ, ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾನು ಅವ್ರು ಹೇಳೋದು ಒಂದೇ ವಿಚಾರ, ಹೊಸದೇನಾದ್ರು ಮಾಡ್ಬೇಕು ಅಂತ. ಅವ್ರು ಮಾಡಿದ್ರೆ ಹೊಸದೇನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ. ಬಟ್ ಇವತ್ತಿಗೂ ಕೂಡ ಇಲ್ಲದ್ರು ಏನೋ ಸರಿ ಇಲ್ಲ, ನಾವಿನ್ನೂ ಹೊಸ ಮಾಡ್ಬೇಕು ಅಂತ. ಐ ಥಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ, ಆಗುತ್ತೋ ಇಲ್ಲೋ ಬೇರೆ ಪ್ರಶ್ನೆ. ನಿಮ್ಮಿಂದ ಆಗಿದೆ, ನಮ್ಮಿಂದ ಅದ್ರ 1% ಆದ್ರೂ ಕೂಡ ನಾವು ಭಾಗ್ಯವಂತರು. ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದ್ರೆ ಅಂಡ್ ಇವತ್ತು ಮಾಡ್ತಾ ಇದ್ರ, ಮುಂದೇನು ಮಾಡ್ತಾ 1000 ಅಡಚಣೆಗಳಿರ್ಬೋದು, ಬಟ್ ನಿಮ್ಮಿಂದ ಅದಾಗುತ್ತೆ, ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು ಹೊಗಳ ಬಿರುಕು ತುಂಬಾ ಇದೆ ನೋಡೋದು. ಸೊ ಅವ್ರ ಜೊತೆ ನನ್ಗೆ ನಿಜವಾಗ್ಲೂ ದೊಡ್ಡ ಬಿರುಕಾಗೋದು ಯಾವತ್ತು ಕ್ರಿಕೆಟ್ ಆಡ್ಬೇಕಾದ್ರೆ, ಅದನ್ನಾದ್ರೆ ನೀವು ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಟೋರಿಗಳು ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಬಟ್ ಯಾವತ್ತು ಮಗುನೇ ಅವರು ಅವರ ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಅಂದ್ರೆ ನಾನು ತುಳುಲಿ ಹೇಳೋದು, ಹೊಗಳಿದ್ರೆ ಕನ್ನಡದಲ್ಲಿ ಅರ್ಥ ಆಗ್ಬಾರ್ದು ಅವರಿಗೆ ಅನ್ನೋ ಕಾರಣಕ್ಕೋಸ್ಕರ. ಏನೇ ಹೊಗಳಿದ್ರು ಕೂಡ ಅದು ತಪ್ಪಾಗುತ್ತೆ, ಯಾಕಂದ್ರೆ ನನ್ನ ಗೆಳೆಯ ಅವರು ಹೊಗಳಿದ ತಕ್ಷಣ ದೂರ ಆಗ್ಬಿಡ್ತಾರೆ. ಸೊ ಯಾವ ತರ ಇದೀವಿ. ಪ್ರೀತಿಯ ಸ್ವಾಗತ ಒಪ್ಪಿ ಸರ್. ಆ ಸ್ವ್ಯಾಗು, ಸ್ಟೈಲು, ಇಷ್ಟು ವರ್ಷ ನೋಡಿದ್ದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ಒಂದು ಹೊಸ ಅಲೆಯನ್ನ ಕ್ರಿಯೇಟ್ ಮಾಡಿದ್ದೀರಾ ಒಪ್ಪಿ ಸರ್. ಎಲ್ರಿಗೂ ನಮಸ್ಕಾರ. ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ, ಅವಳಿ ರಾಜ್ಬಿ ಶೆಟ್ರು ಮಾತಾಡ್ಮೇಲೆ ನಮ್ಮನ್ನು ಕರಿಬಾರ್ದು ಇನ್ಮೇಲೆ, ಅವ್ರನ್ನ ಲಾಸ್ಟಲ್ಲಿ ಕರೀರಿ ನಿಜವಾಗಿ. ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ, ಅಷ್ಟು ಇದಾಗಿ ಒಳ್ಳೆ ನಾವೆಲ್ ತರ ಮಾತಾಡ್ತೀರಾ ನೀವು. ನಾವು ಅದೇ ತುಂಬಾ ಎಲ್ಲ ಇಂಟರ್ವ್ಯೂ ನಾವು ಶಿವಣ್ಣ ಮಾತಾಡ್ತಿದ್ದೆ, ಅದು ನೀವು ಅನ್ಕೋತಿದ್ರಿ ನಾವೆಲ್ಲ ತಮಾಷೆ ಮಾಡ್ತಿದ್ವಿ, ಅದು ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ. ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು, ತುಂಬಾ ಇದೆ ಮಾತಾಡಕ್ಕೆ. ಎಷ್ಟು ಮಾತಾಡ್ಬೇಕಂದ್ರೆ ಪಾಪ ಶಿವಣ್ಣ ಮಾತಾಡಬೇಕು, ಆಮೇಲೆ ಕಾರ್ಯಕ್ರಮ ಇನ್ನೂ ಅವ್ರ ಜೊತೆ ಎಲ್ಲ ಮಾತಾಡಬೇಕು. ಗುರುವೇ ನೀವು ಹೈಲೈಟ್ ಗುರುವೇ, ನಿಜವಾಗ್ಲು ಅಲ್ಲ, ನಿಜವಾಗ್ಲು ನೀವು ಗಾಳಿ ಕೊಡ್ತಾರೆ ಇದೇ ತರ ಮಾತಾಡ. ಅವತ್ತು ಇದೇ ಹೇಳಿದ್ದೆ ನಾನು, ನೀವು ಎಷ್ಟು ಇನ್ನೋಸೆಂಟ್ ಆಗಿ, ಎಷ್ಟು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಹೇಳ್ತಾರೆ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದ್ರೆ ನೀವು ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ. ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂತ ಪ್ರೊಡ್ಯೂಸರ್ ಬರಲ್ಲ. ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಿಜವಾಗ್ಲು ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್, ಈ ಥರ ಬಡ್ಜೆಟ್ ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದ್ರೂ ಕೂಡ ಅದನ್ನ ಮೀರಿ ಪಿಕ್ಚರ್ ಮಾಡಿದ್ದೀರಾ. ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು, ನಿಜವಾಗ್ಲು ಕರೆಕ್ಟಾಗಿ ಹೇಳಿದ್ರಿ ನೀವು. ಹೂಡಿಕೆದಾರರು ಬೇರೆ, ನಿರ್ಮಾಪಕರು ಬೇರೆ ಅಂತ. ನಿಮ್ಮಂಥವ್ರಿಗೆ ಅನ್ನದಾತರು ಅಂತ ಹೇಳಿದಾಳೆ ಅಣ್ಣ ಅವರು. ನೀವು ಅನ್ನದಾತರು ನಿಜವಾಗ್ಲು. 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ.
ಈ ತರ ಇನ್ನು ಸಾವಿರಾರು ಕುಟುಂಬ ಅನ್ನ ಹಾಕೋ ಭಾಗ್ಯ ಆ ದೇವ್ರು ಕೊಡ್ತಾರೆ ಗುರು ನಿಮ್ಗೆ. ನಿಜವಾಳು ಅದ್ಭುತ. ನಿಜವಾಳು ಪ್ರೊಡ್ಯೂಸರ್ ಆಗಿ ನೀವೇನೋ ನನಗೆ ಹೇಳಿದ್ರೆ ಕಾರ್ಯ ಎತ್ಬಿಟ್ಟಿದ್ದೀನಿ ಅಂತ, ನೀವು ಈ ಸಿನಿಮಾನೇ ಎತ್ಬಿಟ್ಟಿದ್ದೀರಲ್ಲ, ಕಾರ್ಯ ಅವ್ರು ಇನ್ನೂ ಚೆನ್ನಾಗಿ ಹೇಳ್ರಿ, ಓಡ್ತಾನೆ ಇರ್ತೀರಾ ಅಂತ. ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತಾರೆ, ರಾಜ್ಯ ಶೆಟ್ಟರ್ ತರ ಓಡ್ತಾನೆ ಇರುತ್ತೆ ಮ್ಯಾರಥಾನ್ ತರ. ತುಂಬಾ ಅದ್ಭುತ ಗುರುವೆ. ನಮ್ಮ ಗುರುವೆ ಸತ್ಯ ಅವರು, ನೀವು ಫಸ್ಟ್ ಹೇಳಿದ್ರೆ 3 ಜನ ಸ್ಟಾರ್ಗಳು ಅಂತ, ಅವತ್ತು ನೀವು ಇರ್ಲಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ರು ಮಾತಾಡ್ಕೊಂಡು ಮಾಡಿದಾರೆ ಅಂದ್ರೆ ಎಲ್ಲ ನೋಡಿ. ಅವ್ರು ಪ್ರತಿನಿಧಿ ಮಾತಾಡಿದ್ರೆ ಇವ್ರು ಕಡೆ ಸಿನಿಮಾ ತೋರಿಸ್ಯಾರ ಅವ್ರಿಗೆ, ಫಸ್ಟ್ ಸಿನಿಮಾ ನೋಡಿ ಇಲ್ಲ ಸರ್ ಮಾಡಿ ಸರ್, ಸೂಪರ್. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದ್ರೆ ತುಂಬಾ ಸಂತೋಷ ಗುರುವೆ. ಒಳ್ಳೇದಾಗ್ಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರಾ ನನಗೆ ಅವ್ರು ಪಿಕ್ಚರ್ ಮಾಡ್ರಿ, ಇವ್ರು ಪಿಕ್ಚರ್ ಮಾಡ್ರು, ಅವ್ರಿಂದಿದಾಯ್ತು ಅಂತ. ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ. ಕೈ ಕಟ್ಟಿ ನಿಮ್ಗೆ ಗೊತ್ತಿದ್ದೀರಾ ಮಗುತ್ತರ. ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇನ್ ಕಾರಣ ನೀವು ಗುರುವೆ. ಇದು ನಿಮ್ ಸಿನಿಮಾ, ನಾವೆಲ್ಲ ನಿಮ್ ಜೊತೆಲೇ ಇದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕ ಚಕ್ರವರ್ತಿ ಹೆಂಗೆ, ಶಿವಣ್ಣ ಅಂದ್ರೆ ಏನು ಅಂದ್ರೆ ದೇವರೇ ಮಾಡಿಸಿರೋದು ಗುರುವೆ. ನಿಜವಾಗ್ಲು 15-20 ನಿಮಿಷ ನಾನು ಐತೆ ಇಮ್ಯಾಜಿನ್, ಅದು ಬೇಡ ಇವಾಗ ಹೇಳೋದು ಬೇಡ, ಅದು ಇಮ್ಯಾಜಿನ್ ನೋಡ್ಲಿ ಅದನ್ನ. ತುಂಬಾ ಅದ್ಭುತ ನಿಜವಾಗ್ಲು. ಯಾಕಂದ್ರೆ ನಾನು ಫಸ್ಟ್ ಸಿನಿಮಾ ಮಾಡೋರು ಅಷ್ಟೇ, ಅವ್ರು ಹೇಳ್ತಾರಲ್ಲ ಆಗ್ಲೇ ಅವ್ರು ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು ಏನವ್ರು ಯಾರಿ, ನಾನು ಏನೇನೋ ಇಲ್ಲಿಯಾಗಿ ಹೇಳ್ತಿದ್ರು ಕೂಡ ಒಪ್ಕೊಳ್ಳೋರು, ಏನೋ ಕೇಳಿದ್ರು ಕೂಡ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ ಬಾಮ ಅಂತ ಮಾಡೋರು. ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ, ನೀವಿಲ್ದಿದ್ರೆ ಅದು ಓಮ್ ಅಲ್ಲ. ಅದು ನೀವು ಯಾವಾಗಲೂ ಹೇಳ್ತಿರ್ತಾರೆ ಉಪೇಂದ್ರ ಓಮ್ ಮಾಡು ಉಪೇಂದ್ರ, ನಿಮ್ ದೊಡ್ಡ ಕೂಡ ಅದು ನೀವು ಸಂಸ್ಥೆ, ಅಣ್ಣವ್ರು, ಅಕ್ಕ ಅವ್ರು, ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯ್ತು. ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಆಗಬೇಕು ಅಂದ್ರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ, ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ, ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ. ಅದು ನಿಮ್ಮಂಥ ಪ್ರೊಡ್ಯೂಸರು, ಅಂಥ ಡೈರೆಕ್ಟ್ರು, ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನ ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಂಡ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ ಕಾಂಬಿನೇಷನ್ ಇದೇ ತರ ತುಂಬಾ ಸಿನಿಮಾ ಬರಲಿ, ಸೂಪರ್ ಹಿಟ್ ಆದ್ಮೇಲೆ ಹೊರಗಡೆ ಹೋಗ್ಬಿಡಿ, ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಮಾಡಿ, ಅಷ್ಟೇ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಯಾಕಂದ್ರೆ ನಿಮ್ಮಂತ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿದ್ ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ರೆ ನಿಮ್ಗೆ ಸೌತಿ ಆಗ್ತಿದ್ದೆ ಅಂತ, ಇವತ್ತು ನಿಮ್ಗೆ ಸೌತಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಅವ್ರ ನೋಡಿ ನೋಡಿ. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ? ನೋಡಿ ಹುಡುಗಿಯಾಗಿ ಹೆಂಗೆ ಕಾಣಿಸ್ತಿದ್ದೀರ ನೀವು ಅಂತೀರಾ? ಚೆಲುವೆಯ ನೋಟ ಚೆನ್ನ, 45 ಎಷ್ಟು ಚೆನ್ನ, ನಾಳೆ ಜನ ಹೇಳ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. That's so sweet, so sir. ಶಿವಣ್ಣ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಶಿವಣ್ಣ, ನಮ್ಮೆಲ್ಲ ಸಿನಿಮಾ ಪ್ರೇಮಿಗಳ ಪರವಾಗಿ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಒಬ್ಬ ಕಲಾವಿದನಾಗಿ ಒಬ್ಬ ಟ್ರೂ ಆರ್ಟಿಸ್ಟ್ ಯಾರು ಅನ್ನೋದಕ್ಕೆ ನೀವು ಇಲ್ಲಿ ಪಾತ್ರ ಮಾಡಿರೋದು ಮತ್ತೊಂದು ಸಾಬೀತುಪಡಿಸಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ಹೊಗಳಿದ್ದಾರೆ. ಉಪೇಂದ್ರ, ರಾಜೇಶ್ ಶೆಟ್ಟಿ ಅವರು, ಇಲ್ಲ ಪ್ರೊಡ್ಯೂಸರ್, ಆಲ್ಮೋಸ್ಟ್ ತುಂಬ ಪ್ರಮೋದಿಂದ ಹೇಳಿ ಅರ್ಜುನ್ ಜನ್ಯ ಎಲ್ಲ ಇದರಲ್ಲೂ ಹೇಳ್ತಾ ಇರ್ತಾರೆ. ಹೆಗಡೆ ಅಂತ ನಾವು ತುಂಬ ವರ್ಷಗಳಿಂದ ಪರಿಚಯ. ಇನ್ನು ಏನು ಮಾತಾಡೋದು, ಐ ಥಿಂಕ್ ಐ ಬಿಕಮ್ ವೆರಿ ಎಮೋಷನಲ್. ಐ ಥಿಂಕ್ ಸಪೋರ್ಟ್ ಅಂದ್ಬಿಟ್ಟು ನಮ್ಮ ಪಾತ್ರಗಳು ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅದನ್ನು ವರ್ಕ್ ಮಾಡಿದ್ರು. ಮೊದಲು ನಾನು ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ಯಾವಾಗ ಉಪೇಂದ್ರ ರಾಜೇಶ್ ಶೆಟ್ಟಿ ಬಂದರು, ಅದು ಇನ್ನೊಂದು ರೂಪ ತಗೊಂಡು ಅವ್ರು ಹೇಳ್ತಾರೆ, ಶಿವಣ್ಣ ನನ್ನ ಪಿಕ್ಚರ್ ನಿಜ, ನಮ್ಮ ಪಿಕ್ಚರ್ ಅದು, ನನ್ನ ಪಿಕ್ಚರ್ ಅಲ್ಲ, ನಮ್ಮ ಪಿಕ್ಚರ್ ಅದು. ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತಿದ್ರೆ ಯಾವುದು ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ಮನಿ ವ್ಯಾಲ್ಯೂ ಮಾಡಬೇಕು ಯಾವಾಗಲೂ. ಅವಾಗ ನಿಮ್ಗೆ ಮನಿ ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಮನಿ, ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಸಿಗಲ್ಲ, ಸಿಗ್ತಾರೆ ಅಂದ್ಬಿಟ್ಟು ಅವ್ರು ಅಡ್ವಾಂಟೇಜ್ ತಗೋಬೇಡ. ಲಕ್ಷ್ಮಿನ ಸೇವ್ ಮಾಡಬೇಕು. ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗುತ್ತೆ. ಅವಾಗ ಏನಾಗುತ್ತೆ, ಅವ್ರು ಇನ್ನೂ 10 ಪಿಕ್ಚರ್ ಜಾಸ್ತಿ ಮಾಡ್ತಾರೆ. ಅವ್ರು ಹೇಳಿದ್ರೆ ಟಿಕೆಟ್ ರೇಟ್ ಕೇಳಿದ್ದಾರೆ, ಎಷ್ಟು ಒಳ್ಳೆ ಮಾತು ನೋಡಿ. ಇವಾಗ ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ ಬಂದರೆ 2 ವಾರ ಹೋಗಿ ಸಾಕ್ತಾರೆ ಅಷ್ಟೇ ಪಿಕ್ಚರ್. ದುಡ್ಡು ಗೋಲ್ಸ್ಕೊಳ್ಳೋದು ಇರಬಾರ್ದು, ಕಮ್ಮಿ ದುಡ್ಡು ಎಲ್ಲರೂ ಬಂದು ನೋಡೋದಿರ್ಬೇಕು.
ಅವಾಗ 100 ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವಿ ನಾವು. ಯಾಕೆ ಸಿನಿಮಾ ಹೊಂದಿದ್ದಾನೆ ಅವಾಗ ಬಂದು ಸಿನಿಮಾ ಒಂದೇ. ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲ್ ಡೆವಲಪ್ ಆಗಿರ್ಬೋದು. ವೈ 100 days ಹೋಗ್ಬಾರ್ದು, ಸುಲೋಜಿಗೆ ಹೋಗ್ಬಾರ್ದು, ಹೋಗ್ಬೇಕು, ಓಡಿಸ್ಬಾರ್ದು ಅಷ್ಟೇ, ಹೋಗ್ಬೇಕು, ಓಡಿಸ್ಬಾರ್ದು. ನಾವೇ ವೆರಿ ಲಕ್ಕಿ, ನಾವು ಆ ಪೀರಿಯಡ್ ಎಷ್ಟು ಎಂಜಾಯ್ ಮಾಡಿದ್ದೀವಿ. ನಾವು ಅವಾಗ ಹೇಳ್ಕೊತೀವಿ ಹೆಂಗಿತ್ತು ಅವಾಗ, ಅದು ಇರ್ಬೇಕು. ಇವಾಗ ನಾವು ಅದೇ ಕೂಡ ನಾವು ಆ್ಯಕ್ಟ್ ಮಾಡಕ್ಕೆ ಬರೋದು. ಸ್ವಲ್ಪ ಟೆಕ್ನಿಕಲ್ ಆಗಿ ಏನೋ ಇಂಪ್ರೂವ್ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ನಾವು ಹಳೇದ ಮರ್ತಿಲ್ಲ, ಹಳೇದ ಮರೆಯೂ ಬೇಡ. ವಿ ಶುಡ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು, ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು. ನಮ್ಮನ್ನ ರೆಸ್ಪೆಕ್ಟ್ ಮಾಡಿದ್ರೆ ಬೇರೆ ನಮ್ಮನ್ನ ರೆಸ್ಪೆಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇವತ್ತು 45 ಇದ್ರೆ ಫಸ್ಟ್ ಅಪ್ಪಾಜಿ ಅನ್ನದಾದ್ರನ್ನ ಮೇಯ್ನು. ರಮೇಶ್ ರೆಡ್ಡಿ ಅವ್ರು ಮನಸ್ಸು ಮಾಡಿದ್ರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ್ಯ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ. ಹೋಗೋ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು. ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ. ನಾವು ಮಾತು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಚೆನ್ನಾಗಿದೆ, ಅನಿಮೇಷನ್ ಮಾಡಿ, ಅದು ಎಷ್ಟು ಅದ್ಭುತ, ಒಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫೋನ್ ಆಗುತ್ತೆ ನೋಡಿ, ಎಲ್ಲರ ಬಗ್ಗೆ ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ. ಅದಾದ್ಮೇಲೆ ಸತ್ಯ ಹೆಗಡೆ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಒಂದು ರೈಟ್ ಕೋಡ್ ಥರ ಮಾಡ್ಕೊಂಡಿದ್ದಾರೆ. 3 ಜನ ಪ್ಲೇ ಬರ್ಬೇಕಾದ್ರೆ 3 ಜನಕ್ಕೂ ಆ ಕೋಡ್ ಮಾಡೋದು ಫಾಲೋ ಮಾಡಿದ್ರೆ ಬಹಳ ಕಷ್ಟ. ನಾನು ಮ್ಯೂಸಿಯಂ ಬಂದಾಗ ಏನಪ್ಪ ಲೇಟ್ ಆಗಿದೆ, ನಾನು ಅದು ಸೆಟ್ಗೆ ಹೋಗ್ತಿದ್ದೆ, ರೆಡಿ ಆದಮೇಲೆ ಹೋಗ್ತಿದ್ದೆ. ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡಬಾರ್ದು, ಅವ್ರನ್ನ ಅವಸರಪಟ್ಟು ಅರ್ಜೆಂಟ್ ಮಾಡಬಾರ್ದು. ಅಷ್ಟು ಚೆನ್ನಾಗಿ ರೈಟ್ ಮಾಡಿದ್ರು ಸತ್ಯ. ವೆರಿ 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 ಗುಡ್ ವರ್ಕ್. ಸೂಪರ್. ನಮ್ಮ ಮ್ಯೂಸಿಕ್ ಬಗ್ಗೆ ಮಾತಾಡಂಗೆ, ಅರ್ಜುನ್ ಬಗ್ಗೆ ಮಾತಾಡಿ. ಅರ್ಜುನ್ ಯಾಕೆ ನಾನು ಹೇಳಿದೆ ಫಸ್ಟ್ ಕಥೆ ಹೇಳಿದ್ರೆ ನನಗೆ ಅದನ್ನ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ನ. ಥ್ಯಾಂಕ್ಸ್ ಅಂದರೆ ಫಸ್ಟ್ ನಿರ್ದೇಶನ ಅಣ್ಣ ನೀವು ಮಾಡಬೇಕೀಗ ಮೊದಲೇ ಫಿಕ್ಸ್ ಮಾಡಿದ್ರು. ಅದಾದಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದರು, ಒಂದು 45 ಆಯಿತು. ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಬಹಳ ಖುಷಿ ಅನಿಸುತ್ತೆ. ಐ ಹೋಪ್ ಎಲ್ರಿಗೂ ಈ 45 ವರ್ಡ್ ಇಷ್ಟ ಆಗುತ್ತೆ ಅಂತ ಅಂತೀನಿ. ಬಟ್ 100% ಸಮ್ ಲೆವೆಲ್ ಅದು ಎಲ್ಲರೂ ಡಿಸಪಾಯಿಂಟ್ ಮಾಡಲ್ಲ, ಎಲ್ರಿಗೂ ಆ ಪಿಕ್ಚರ್ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ನಲ್ಲಿ. ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವಿ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್. ವಾಟ್ ಈಸ್ ಲೈಫ್ ವ್ಯಾಲ್ಯೂ ಹೇಳ್ತೀವಿ ನಾವು, ವ್ಯಾಲ್ಯೂ ಮಾಡ್ಬೇಕು ಲೈಫ್ ಅಂತ. ಎಲ್ಲ ಗೊತ್ತಾಗ್ತದೆ ಜೀವನ ಅನ್ನೋದು ಎಷ್ಟು ಮುಖ್ಯ, ಯಾತಿಗೆ ಮುಖ್ಯ, ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ 45 ಹೇಳುತ್ತೆ. ಕಮ್ ಟು ದ ವರ್ಲ್ಡ್ ಆಫ್ 45 and 25th. ಎಲ್ಲರೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಲವ್ಲಿ ವರ್ಡ್ಸ್.